ನಮಸ್ಕಾರ. ಚಾಲುಕ್ಯ ಕರಿಯರ್ ಅಕಾಡೆಮಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಹನುಮಂತ ಮರ್ಕತ್ತಿ. ಆತ್ಮೀಯ ಸ್ಪರ್ಧಾರ್ಥಿಗಳ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಎರಡನೇ ಮುಸ್ಲಿಂ ಮಣಿತನದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಇವಾಗಲೇ ನಾವು 2 ಕ್ಲಾಸ್ಗಳನ್ನು ಮಾಡಿದ್ವಿ. ಇಸ್ಲಾಂ ಧರ್ಮ ಯಾವ ರೀತಿ ಉಗಮ ಆಯಿತು, ಜೊತೆಗೆ ಇಸ್ಲಾಂ ಧರ್ಮದ ಅಂದರೆ ಮೊದಲು ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಇಸ್ಲಾಂ ಮಣಿತನ ಯಾವುದು ಅಂತೇಳಿ ಚರ್ಚೆ ಮಾಡಿದ್ವಿ. ಹಾಗಾದರೆ ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಎರಡನೇ ಇಸ್ಲಾಂ ಮಣಿತನ ಯಾವುದು ಅಂತೇಳಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಎರಡನೇ ಮಣಿತನ ಯಾವುದಂದರೆ ಟರ್ಕರು ಅಂತ ಬರ್ತಾರೆ. ಟರ್ಕರು ಇವರು ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಎರಡನೆಯ ಮಣಿತನ. ಹೌದಾ? ನೋಡಿ, ಭಾರತದ ಮೇಲೆ ಮೊದಲು ದಾಳಿ ಮಾಡಿದವರು ಯಾರಂದರೆ ಅರಬ್ಬರು. ಭಾರತದ ಮೇಲೆ ದಾಳಿ ಮಾಡಿದವರು ಅರಬ್ಬರು, ಅರಬ್ಬರನ್ನಂತ ದಾಳಿ ಮಾಡಿದವರು ಟರ್ಕರು. ಹಾಗಾದರೆ ಈ ಟರ್ಕರ್ ಮಣಿತನದ ಬಗ್ಗೆ ನಾವು ನೋಡ್ತಾ ಹೋದರೆ, ಈ ಟರ್ಕ್ ಮಣಿತನ, ಟರ್ಕ್ ಅಂದರೆ ಇದರಲ್ಲಿ ಗಜ್ನಿ ಮತ್ತು ಗೋರಿ ಬರ್ತಾರೆ. ಗಜ್ನಿ ಮೊಹಮ್ಮದ್ ಮತ್ತು ಗೋರಿ ಮೊಹಮ್ಮದ್. ಗಜ್ನಿ ಮತ್ತು ಗೋರಿ ಮೊಹಮ್ಮದನ ದಾಳಿಗಳು ಬರುತ್ತಲ್ಲ, ಅದೇ ಈ ಟರ್ಕ್ ಮಣಿತನ. ಗಜ್ನಿ ಮತ್ತು ಗೋರಿಯ ದಾಳಿಗಳು ಅಂತ ಏನು ಬರುತ್ತೆ, ಅದು ಈ ಟರ್ಕ್ ಮಣಿತನಕ್ಕೆ ಸಂಬಂಧಪಟ್ಟಿದೆ. ಹಾಗಾದರೆ ಇವರ ಸ್ಥಾಪನೆ ಯಾವುದತ್ತ ಅಂದರೆ ಗಜ್ನಿ ಮಣಿತನ ಮತ್ತು ಗೋರ್ ಮಣಿತನ ಅಂತ ಕರಿತೀವಿ. ಇವು ಯಾವ ರೀತಿ ಸ್ಥಾಪನೆ ಆದವು ಅಂತಂದು ನೋಡ್ತಾ ಬರೋಣ. ಈ ಎರಡೂ ಮಣಿತನಗಳು ಹುಟ್ಟಿ ಬಂದಿದ್ದು ಅಫ್ಘಾನಿಸ್ತಾನದಲ್ಲಿ. ಈಗಿನ ಅಫ್ಘಾನಿಸ್ತಾನ ಏನಿದೆ, ಅಫ್ಘಾನಿಸ್ತಾನದಲ್ಲಿ ಈ ಎರಡು ಮಣಿತನಗಳು ಹುಟ್ಟಿ ಬರ್ತವೆ. ಅಫ್ಘಾನಿಸ್ತಾನದಲ್ಲಿ ಹುಟ್ಟಿ ಬಂದಿದ್ದು ಈ ಎರಡು ಮಣಿತನಗಳು. ಈ ಅಫ್ಘಾನಿಸ್ತಾನದ ಮೊದಲ ಹೆಸರು ಏನಂದರೆ ಈ ಗಾಂಧಾರ ಅಂತ ಕರಿತೀವಿ. ಗಾಂಧಾರ, ಇದು ಕೂಡ ನೆನಪಿರಬೇಕು. ಅಫ್ಘಾನಿಸ್ತಾನದ ಮೊದಲ ಹೆಸರು ಗಾಂಧಾರ. ಈ ಗಾಂಧಾರ ಅನ್ನುವಂಥ ಪ್ರದೇಶದಲ್ಲಿ ಈ ಎರಡು ಮಣಿತನಗಳು ಹುಟ್ಟಿ ಬರ್ತವೆ. ಹಾಗಾದರೆ ಮೊದಲು ಈ ಗಾಂಧಾರ ಅನ್ನುವಂಥ ಸ್ಥಳದಲ್ಲಿ ಹುಟ್ಟಿ ಬರ್ತವೆ. ಈ ಮೊದಲು ಇಲ್ಲಿ ಯಾವಂದರೆ ಗಜ್ನಿ ಮತ್ತು ಗೋರಿ ಮಣಿತನಗಳು ಎರಡೂ ಹುಟ್ಟಿ ಬರ್ತವೆ. ಗಜ್ನಿ ಮತ್ತು ಗೋರ್ ಮಣಿತನ ಅಂತ ಕರಿತೀವಿ ನಾವು. ಗೋರ್ ಮಣಿತನ ಅಂತ ಕರಿತೀವಿ. ಈ ಎರಡು ಮಣಿತನಗಳು ಅಫ್ಘಾನಿಸ್ತಾನದಲ್ಲಿ ಹುಟ್ಟಿ ಬರ್ತವೆ. ಹಾಗಾದರೆ ಅಫ್ಘಾನಿಸ್ತಾನದಲ್ಲಿ ಈ ಎರಡು ಮಣಿತನಗಳು ಹುಟ್ಟಿ ಬಂದಿದ್ದು, ಈ ಮಣಿತನಗಳಲ್ಲಿ ಮೊದಲು ಅಧಿಕಾರಕ್ಕೆ ಬಂದಿದ್ದು ಅಂದರೆ ಈ ಮಣಿತನಗಳಲ್ಲಿ ಮೊದಲು ಆಡಳಿತಕ್ಕೆ ಬಂದಿದ್ದು ಈ ಗಜ್ನಿ ಮಣಿತನದ ಬಗ್ಗೆ ನೋಡೋಣ. ಈ ಗಜ್ನಿ ಮಣಿತನ ಮೊದಲು ಆಡಳಿತಕ್ಕೆ ಬರುತ್ತೆ. ಹಾಗಾದರೆ ಈ ಗಜ್ನಿ ಮಣಿತನ ಯಾವ ರೀತಿ ಆಡಳಿತಕ್ಕೆ ಬಂತು, ಇದರ ಸ್ಥಾಪಕ ಯಾರಂದರೆ ಸ್ಥಾಪಕ ಅಲಪ್ತಗೀನ್ ಅಂತ ಬರ್ತಾನೆ. ಅಲಪ್ತಗೀನ್ ನೋಡಿ, ನೆನಪಿಟ್ಕೊಳ್ಳಿ. ಗಜ್ನಿ ಮಣಿತನ ಸ್ಥಾಪಕ ಅಲಪ್ತಗೀನ್. ಈ ಅಲಪ್ತಗೀನ್ ಯಾರಂದರೆ ಇವನು ಮಧ್ಯ ಏಷ್ಯಾದ ಅಬ್ಯಾಸಿಸ್ ಖಲೀಫರ ಕೈ ಕೆಳಗೆ ಗುಲಾಮನಾಗಿರ್ತಕ್ಕಂಥನು. ಅಬ್ಯಾಸಿಸ್ ಖಲೀಫರ್, ನಾನು ಮೊದಲೇ ಹೇಳಿದ್ನಲ್ಲ, ಇಸ್ಲಾಂ ಧರ್ಮದ ಉಗಮ ಹೇಳುವಲ್ಲಿ ಅಬ್ಯಾಸಿಸ್ ಮತ್ತು ಒಬ್ಯಾಸಿಸ್ ಖಲೀಫರ್ ಬಗ್ಗೆ ಹೇಳಿದ್ದೀನಿ. ಆ ಅಬ್ಯಾಸಿಸ್ ಖಲೀಫರ್ ಅಂದರೆ ಮಧ್ಯ ಏಷ್ಯಾದ ಅಬ್ಯಾಸಿಸ್ ಖಲೀಫರ ಕೈಗಳಿಗೆ ಕೆಲಸ ಮಾಡುವಂಥ ವ್ಯಕ್ತಿ ಅಥವಾ ಗುಲಾಮನಾಗಿರ್ತಕ್ಕಂಥ ವ್ಯಕ್ತಿ, ಸೇವಕನಾಗಿರ್ತಕ್ಕಂಥ ವ್ಯಕ್ತಿ ಯಾರಂದರೆ ಈ ಅಲಪ್ತಗೀನ್. ಈ ಅಲಪ್ತಗೀನ್ ಏನು ಮಾಡ್ತಾನೆ, ಈ ಮಧ್ಯ ಏಷ್ಯಾದ ಒಬ್ಯಾಸಿಸ್ ಖಲೀಫರ ಕೈ ಕೆಳಗೆ ಗುಲಾಮನಾಗಿ ಸೇವಕನಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಸಮಯದಲ್ಲಿ ಈ ಅಬ್ಯಾಸಿಸ್ ಖಲೀಫರ ಸ್ಥಾನಮಾನಗಳು ಕ್ರಮೇಣವಾಗಿ ಕುಗ್ಗಿ ಹೋಗ್ತವೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾನೆ, ಅಲಪ್ತಗೀನ್ ಏನು ಮಾಡ್ತಾನೆ, ನಲೆದಾಡುತ್ತಾ ಅಥವಾ ಓಡಾಡುತ್ತಾ ಅಥವಾ ಅಲೆದಾಡುತ್ತಾ ಅಫ್ಘಾನಿಸ್ತಾನಕ್ಕೆ ಬರ್ತಾನೆ. ಅಫ್ಘಾನಿಸ್ತಾನಕ್ಕೆ ಬರ್ತಾನೆ. ಅಫ್ಘಾನಿಸ್ತಾನಕ್ಕೆ ಬಂದಂಥ ಏನು ಮಾಡ್ತಾನೆ, ಅಫ್ಘಾನಿಸ್ತಾನಕ್ಕೆ ಬಂದಂಥ ಈ ಅಲಪ್ತಗೀನ್ ಏನು ಮಾಡ್ತಾನೆ, ಈ ಅಲಪ್ತಗೀನು ಈ ಗಜ್ನಿ ಅನ್ನುವಂಥ ಸ್ಥಳದಲ್ಲಿ ಗಜ್ನಿ ಮಣಿತನವನ್ನು ಸ್ಥಾಪನೆ ಮಾಡ್ತಾನೆ. ಅಲಪ್ತಗೀನ್ ಅಂತಕ್ಕಂಥ ವ್ಯಕ್ತಿ ಗಜ್ನಿ ಅನ್ನುವಂಥ ಸ್ಥಳದಲ್ಲಿ ಗಜ್ನಿ ಮಣಿತನವನ್ನು ಸ್ಥಾಪನೆ ಮಾಡ್ತಾನೆ. ಇವನು ಮೊದಲು ಮಧ್ಯ ಏಷ್ಯಾದ ಅಬ್ಯಾಸಿಸ್ ಖಲೀಫರ ಕೈ ಕೆಳಗೆ ಗುಲಾಮನಾಗಿ ಸೇವೆ ಸಲ್ಲಿಸ್ತಾ ಇದ್ದ. ಅದಾದ ನಂತರ ಈ ಗಜ್ನಿ ಮಣಿತನವನ್ನು ಸ್ಥಾಪನೆ ಮಾಡಿದಂಥ ಈ ಅಲಪ್ತಗೀನ್ ಮಾಡ್ತಾನೆ 961ರಲ್ಲಿ ಅಕಾಲಿಕ ಮರಣ ಹೊಂತಾನೆ. ಯಾವಾಗ? 961ರಲ್ಲಿ ಅಕಾಲಿಕ ಮರಣ ಹೊಂದಿದ ನಂತರ ಅಧಿಕಾರಕ್ಕೆ ಬಂದವನು ಯಾರಂದರೆ ಸಬಕ್ತಗೀನ್ ಅಂತ ಬರ್ತಾನೆ. ಸಬಕ್ತಗೀನ್ ಅಂತಕ್ಕಂಥ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾನೆ. ಹಾಗಾದರೆ ಈ ಸಬಕ್ತಗೀನ್ ಯಾರು? ಈ ಸಬಕ್ತಗೀನ್ ಯಾರಂತ ನೋಡೋಣ.
ಈ ಸಬಕ್ತಗೀನ್ ಯಾವಾಗ ಅಂದರೆ 976ರಿಂದ 990ರವರೆಗೆ ಇವನು ಆಡಳಿತದಲ್ಲಿ ಇರ್ತಾನೆ. ಈ 976ರಿಂದ 990ರವರೆಗೆ 976ರಿಂದ 996ರವರೆಗೆ ಇದು 90 ಅಲ್ಲ, 970ರಿಂದ 996ರವರೆಗೆ ಆಡಳಿತದಲ್ಲಿರ್ತಾನೆ. ಹಾಗಾದರೆ ಈ ಸಬಕ್ತಗೀನ್ ಯಾರಂದರೆ ಈ ಅಲಿಪ್ತಗೀನನ ಅಳಿಯ ಮತ್ತು ಗುಲಾಮನಾಗಿದ್ದ. ಯಾರು? ಈ ಅಲಪ್ತಗೀನ್ನ ಅಳಿಯ ಮತ್ತು ಗುಲಾಮ ಈ ಸಬಕ್ತಗೀನು. ಈ ಸಬಕ್ತಗೀನು ಅಧಿಕಾರಕ್ಕೆ ಯಾವಾಗ ಬರ್ತಾನೆ ಅಂದರೆ ಇವನು ಮರಣದ ನಂತರ 976ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಇವನು ಅನೇಕ ಪ್ರದೇಶಗಳ ಮೇಲೆ ರಾಜ್ಯ ವಿಸ್ತರಣೆ ಮಾಡಲಿಕ್ಕೆ ದಾಳಿ ಮಾಡ್ತಾನೆ. ಅನೇಕ ಪ್ರದೇಶಗಳ ಮೇಲೆ ರಾಜ್ಯ ವಿಸ್ತರಣೆಗಾಗಿ ದಾಳಿ ಮಾಡ್ತಾನೆ. ಅದರಲ್ಲಿ ಪ್ರಮುಖವಾದಂಥ ಪ್ರದೇಶಗಳು ಖೊರಾಸಾನ್ ಅಂತ ಬರುತ್ತೆ. ಖೊರಾಸಾನ್ ಮತ್ತು ಪರಗಣ ಅಂತಕ್ಕಂಥ ಪ್ರದೇಶ. ಖೊರಾಸಾನ್ ಮತ್ತು ಪರಗಣ ಅಂತಕ್ಕಂಥ ಪ್ರದೇಶಗಳ ಮೇಲೆ ದಾಳಿ ಮಾಡಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವುದರ ಜೊತೆಗೆ 990ರಲ್ಲಿ ಭಾರತದ ಜಯಪಾಲ ಅಂತ ಬರ್ತಾನೆ. ಭಾರತದ ಜಯಪಾಲನ ಮೇಲೆ ದಾಳಿ ಮಾಡಿ ಪಜಾಕ್ ಅನ್ನುವಂಥ ಯುದ್ಧದಲ್ಲಿ ಈ ಜಯಪಾಲನ ಸೋಲಿಸ್ತಾನೆ. ಭಾರತದ ಜಯಪಾಲನ ಪಜಾಕ್ ಅನ್ನುವಂಥ ಯುದ್ಧದಲ್ಲಿ ಸೋಲಿಸಿ ಅಪಾರ ಸಂಪತ್ತನ್ನು ಪಡೆದಂಥ ಈ ಸಬಕ್ತಗೀನ್ ಏನು ಮಾಡ್ತಾನೆ, ಅಪಾರ ಸಂಪತ್ತನ್ನು ಈ ಜಯಪಾಲನ ಸೋಲಿಸಿ ಪಜಾಕ್ ಅನ್ನುವಂಥ ಯುದ್ಧದಲ್ಲಿ ಸೋಲಿಸಿ ಅಪಾರ ಸಂಪತ್ತನ್ನು ಪಡಿತಾನೆ. ಆದರೆ ಆ ಅಪಾರ ಸಂಪತ್ತನ್ನು ತನ್ನ ದೇಶಕ್ಕೆ ಕೊಂಡೊಯ್ಯಲು ಸಾಧ್ಯವಾಗಲಿಲ್ಲ. ಈ ಅಪಾರ ಸಂಪತ್ತನ್ನು ಏನು ಇವರು ಗಳಿಸಿರ್ತಾನೆ ತನ್ನ ದೇಶಕ್ಕೆ ಇವ್ರಿಗೆ ತೊಗೊಂಡು ಹೋಗೋಕ್ಕೆ ಆಗಲಿಲ್ಲ. ಯಾಕಂದರೆ ಆವಾಗ ಸಾರಿಗೆ ಅಂದರೆ ಅವರಿಗೆ ತೊಗೊಂಡು ಹೋಗಲಿಕ್ಕೆ ಸೂಕ್ತವಾದ ಮಾರ್ಗಗಳು ಇರಲಿಲ್ಲ. ಅದಕ್ಕೋಸ್ಕರ ತೊಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಆದ ನಂತರ ಇವನ್ನ ಅಧಿಕಾರಕ್ಕೆ ಬಂದವನು ಇವ ನಮಗೆ ಮೊಹಮ್ಮದ್ ಗಜ್ನಿ ಅಂತ ಬರ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಇವನು ಮೊಹಮ್ಮದ್ ಗಜ್ನಿ ಮೊಹಮ್ಮದ್ ಅಂತ ಕರಿತೀವಲ್ಲ, ಆ ವ್ಯಕ್ತಿ ಮೊಹಮ್ಮದ್ ಗಜ್ನಿ ಬರ್ತಾನೆ. ಈ ಗಜ್ನಿ ಅಂತಕ್ಕಂಥ ವ್ಯಕ್ತಿ ಬರ್ತಾನೆ. ಇವು ಯಾರಂದರೆ ಸಬಕ್ತಗೀನ್, ನಮಗೆ ತಂದೆ ಸಬಕ್ತಗೀನ್ ಬಟ್ ತಾಯಿ ಗೊತ್ತಿಲ್ಲ. ತಂದೆ ಸಬಕ್ತಗೀನು. ಇವನ ಅಧಿಕಾರಾವಧಿಯನ್ನು 3 ರೀತಿ ಮಾಡ್ತೀವಿ. ಒಂದು 971ರಿಂದ 1030, 996ರಿಂದ 1030, 1000ರಿಂದ 1027. ಅಂದರೆ ಇದು ಜೀವಿತಾವಧಿ. ಇದು ಆಡಳಿತ ಅವಧಿ. ಇದು ದಾಳಿಗಳ ಅವಧಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ದಾಳಿಗಳ ಅವಧಿ ಅಂತ ಕರಿತೀವಿ. ನೋಡಿ, ಇದನ್ನು ನೋಟ್ ನೀಟಾಗಿ ನೋಟ್ ಮಾಡ್ಕೊಂಡ್ರಿ. ಮೊಹಮ್ಮದ್ ಗಜ್ನಿ ಅಂತಕ್ಕಂಥ ವ್ಯಕ್ತಿ 971ರಲ್ಲಿ ಈ ಗಜ್ನಿ ಅನ್ನುವಂಥ ಸ್ಥಳದಲ್ಲಿ ಜನನವಾಗುತ್ತೆ. ಇವರ ತಂದೆ ಬಂದ್ಬಿಟ್ಟು ಸಬಕ್ತಗೀನು. ಹಾಗಾದರೆ ಇವರ ಅವಧಿಯನ್ನು 3 ರೀತಿ ವಿಂಗಡಣೆ ಮಾಡ್ತಾರೆ. 971ರಿಂದ 1030ರವರೆಗೆ ಇವರು ಜೀವಿತಾವಧಿ. 996ರಿಂದ 1030ವರೆಗೆ ಅಂದರೆ ತಂದೆಯ ಆಡಳಿತದ ನಂತರ 996ಕ್ಕೆ ಆಡಳಿತಕ್ಕೆ ಬರ್ತಾನೆ. 1030ರವರೆಗೂ ಆಡಳಿತದಲ್ಲಿರ್ತಾನೆ. ಹಾಗಾದರೆ ಆ ಆಡಳಿತದ ಮಧ್ಯದಲ್ಲಿ 1000ನೇ ಇಸ್ವಿಯಿಂದ 1027ನೇ ಇಸ್ವಿವರೆಗೂ ಭಾರತದ ಮೇಲೆ ದಾಳಿಗಳನ್ನು ಮಾಡ್ತಾನೆ. ಇಷ್ಟು ಇವಿಗೆ ಇರ್ತಕ್ಕಂಥದ್ದು ಒಂದು ಪ್ರಮುಖವಾದಂಥ ವಿಷಯ. ಹಾಗಾದರೆ ಈ ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ ಯಾಕೆ ದಾಳಿ ಮಾಡ್ತಾನೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ ಯಾಕೆ ದಾಳಿ ಮಾಡ್ತಾನೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ ಯಾಕೆ ದಾಳಿ ಮಾಡ್ತಾನೆ ಅನ್ನೋದು ಕೂಡ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಮೊಹಮ್ಮದ್ ಗಜ್ನಿ ಅನ್ನುವ ಸ್ಥಳದಲ್ಲಿ ಹುಡ್ತಾನೆ. ಇವನ ಮೂಲ ಹೆಸರು ಬರುತ್ತೆ. ಮೂಲ ಹೆಸರು ಮೊಹಮ್ಮದ್ ಜಬೂಲಿ ಅಂತಕ್ಕಂಥದ್ದು. ಮೊಹಮ್ಮದ್ ಜಬೂಲಿ ಅಂತಕ್ಕಂಥದ್ದು ಇವನ ಮೂಲ ಹೆಸರಾಗಿರುತ್ತೆ. ಹಾಗಾದರೆ ಈ ಮೊಹಮ್ಮದ್ ಗಜ್ನಿ ಏನು ಮಾಡ್ತಾನೆ, ಭಾರತದ ಮೇಲೆ ದಾಳಿ ಮಾಡಲು ಉದ್ದೇಶ ಏನಿತ್ತು? ಭಾರತದ ಮೇಲೆ ದಾಳಿ ಮಾಡಲು ಉದ್ದೇಶ ಏನಿತ್ತು ಅಂದರೆ, ಮೊಹಮ್ಮದ್ ಗಜ್ನಿಯ ಉದ್ದೇಶ ಅಂತ ಕೇಳಿದ್ರೆ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನಂದರೆ ಭಾರತದ ಸಂಪತ್ತನ್ನು ಲೂಟಿ ಹೊಡೆಯುವುದು. ಭಾರತದಲ್ಲಿರ್ತಕ್ಕಂಥ ಅಪಾರ ಸಂಪತ್ತನ್ನು ಲೂಟಿ ಹೊಡೆಯುವ ಉದ್ದೇಶ ಹೊಂದಿದ್ದ. ಭಾರತದ ಸಂಪತ್ತನ್ನು ಲೂಟಿ ಹೊಡೆಯುವ ಉದ್ದೇಶ ಮುಖ್ಯವಾದಂಥ ಉದ್ದೇಶ.
ಮೊಹಮ್ಮದ್ ಗಜ್ನಿಯು ಭಾರತದ ಮೇಲೆ ದಾಳಿ ಮಾಡಲು ಮುಖ್ಯ ಉದ್ದೇಶ ಯಾವುದಂದರೆ ಭಾರತದಲ್ಲಿರ್ತಕ್ಕಂಥ ಸಂಪತ್ತನ್ನು ಲೂಟಿ ಹೊಡೆಯುವುದು ಮುಖ್ಯ ಉದ್ದೇಶ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಉದ್ದೇಶ ಏನಂದರೆ ಈ ಸಂಪತ್ತನ್ನು ಲೂಟಿ ಹೊಡೆಯೋದಕ್ಕೋಸ್ಕರ ದೇವಾಲಯಗಳ ಮೇಲೆ ದಾಳಿ ಮಾಡ್ತಾನೆ. ದೇವಾಲಯಗಳ ಮೇಲೆ ದಾಳಿ ಮಾಡ್ತಾನೆ. ಯಾಕಂದರೆ ದೇವಾಲಯಗಳಲ್ಲಿ ಅಪಾರ ಸಂಪತ್ತಿತ್ತು, ದಾಳಿಯಲ್ಲಿ ಬರುತ್ತೆ, ಅದಕ್ಕೋಸ್ಕರ ದೇವಾಲಯಗಳ ಮೇಲೆ ದಾಳಿ ಮಾಡ್ತಾನೆ. ಜೊತೆಗೆ ಇವನಿಗೆ ಸ್ವಲ್ಪ ಇಸ್ಲಾಂ ಧರ್ಮದ ಪ್ರಚಾರ ಮಾಡಬೇಕು, ಅಂದರೆ ಇಸ್ಲಾಂ ಧರ್ಮ ಪ್ರಚಾರ ಮಾಡಬೇಕು, ಅಲ್ಲಿ ಭಾರತದಲ್ಲಿ ಪ್ರಸಾರ ಮಾಡಬೇಕು ಅನ್ನೋದಿತ್ತು. ಇಸ್ಲಾಂ ಧರ್ಮ ಪ್ರಸಾರ ಅಥವಾ ಪ್ರಚಾರ ಅನ್ಕೋಣ, ಪ್ರಚಾರ. ಜೊತೆಗೆ ಇವಾಗ ಇಸ್ಲಾಂ ಧರ್ಮದ ಸ್ಥಾಪನೆ ಮಾಡಬೇಕಂತ ಉದ್ದೇಶ ಇರಲಿಲ್ಲ. ಇಸ್ಲಾಂ ಧರ್ಮದ ಸ್ಥಾಪನೆ ಉದ್ದೇಶ ಇರಲಿಲ್ಲ. ನೋಡಿ, ಭಾರತದ ಮೇಲೆ ಮೊಹಮ್ಮದ್ ಗಜ್ನಿ ದಾಳಿ ಮಾಡೋದಕ್ಕೆ ಮುಖ್ಯ ಕಾರಣ ಭಾರತದಲ್ಲಿರ್ತಕ್ಕಂಥ ಸಂಪತ್ತನ್ನು ಲೂಟಿ ಹೊಡೆಯೋದು. ಬಟ್ ಆದರೆ ಏನು ಮಾಡಬೇಕು, ಭಾರತದಲ್ಲಿರ್ತಕ್ಕಂಥ ಸಂಪತ್ತು ಎಲ್ಲಿ ಜಾಸ್ತಿ ಆಗಿದೆ ಅಂದರೆ ಇಲ್ಲಿರ್ತಕ್ಕಂಥ ದೇವಾಲಯಗಳಲ್ಲಿ. ಅದಕ್ಕೋಸ್ಕರ ಭಾರತದ ದೇವಾಲಯಗಳ ಮೇಲೆ ದಾಳಿ ಮಾಡ್ತಾನೆ. ಭಾರತದ ಮೇಲೆ ದೇವಾಲಯಗಳ ಮೇಲೆ ದಾಳಿ ಮಾಡಿದಂಥ ಮೊಹಮ್ಮದ್ ಗಜ್ನಿ ಅಪಾರವಾದ ಸಂಪತ್ತನ್ನು ಪಡಿತಾನೆ. ಅದು ನೆಕ್ಸ್ಟ್ ಬರುತ್ತೆ. ಬಟ್ ಇವಾಗ ಏನಿತ್ತು, ಇಸ್ಲಾಂ ಧರ್ಮನ ಪ್ರಚಾರ ಮಾಡಬೇಕು ಭಾರತದಲ್ಲಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಕೂಡ ಇತ್ತು. ಆದರೆ ಯಾವುದೇ ಕಾರಣಕ್ಕೂ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಮೊಹಮ್ಮದ್ ಗಜ್ನಿ ಭಾರತದಲ್ಲಿ ಹೊಂದಿರಲಿಲ್ಲ. ಇಷ್ಟೇ ಇವನ ಉದ್ದೇಶ ಏನಿತ್ತು, ಭಾರತದಲ್ಲಿರ್ತಕ್ಕಂಥ ಸಂಪತ್ತನ್ನು ಲೂಟಿ ಮಾಡೋದು. ಬಟ್ ಇದು ಗೊತ್ತಿರಬೇಕಾಗತ್ತೆ, ಹೌದಾ? ಹಾಗಾಗಿ ಏನು ಮಾಡ್ತಾನೆ, ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ವಾಯುವ್ಯ ಭಾಗದಿಂದ. ಇಲ್ಲಿ ಬರುತ್ತೆ ನೋಡಿ, ಭಾರತದ ವಾಯುವ್ಯ ಭಾಗ. ಈ ಭಾಗ ಏನಿದೆಯಲ್ಲ, ವಾಯುವ್ಯ ಭಾಗ, ಭಾರತದ ವಾಯುವ್ಯ ಭಾಗದಿಂದ ದಾಳಿ ಮಾಡ್ತಾನೆ. ವಾಯುವ್ಯ ಭಾಗದಿಂದ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಗೊತ್ತಾಗತ್ತಾ? ಭಾರತದ ವಾಯುವ್ಯ ಭಾಗ ಅಂದರೆ ಈಗಿನ ಸಿಂಧ್ ಪ್ರದೇಶ ಅಂತ ಏನು ಹೇಳ್ತೀವಿ, ಪಾಕಿಸ್ತಾನದಲ್ಲಿ ಸಿಂಧ್ ಪ್ರದೇಶ ಅಂದರೆ ಇನ್ನೂ ಈಜಿಯಾಗಿ ಹೇಳ್ಬೇಕಾದ್ರೆ ಖೈಬರ್ ಕಣಿವೆ ಅಂತ ಬರುತ್ತೆ. ಖೈಬರ್ ಕಣಿವೆ ಮೂಲಕ ಭಾರತದ ಮೇಲೆ ಗಜ್ನಿ ಮೊಹಮ್ಮದ್ ಅವರು ಭಾರತ ಮೇಲೆ ಯಾವ ಕಣಿವೆ ಮೂಲಕ ದಾಳಿ ಮಾಡಿದ್ದಾರೆ ಅಂದರೆ ಖೈಬರ್ ಕಣಿವೆ ಮೂಲಕ ದಾಳಿ ಮಾಡ್ತಾರೆ. ಭಾರತದ ಮೇಲೆ ಖೈಬರ್ ಕಣಿವೆ ಮೂಲಕ ದಾಳಿ ಮಾಡಿದಂಥ ವ್ಯಕ್ತಿ ಯಾರಂದರೆ ಮೊಹಮ್ಮದ್ ಗಜ್ನಿ. ಹಾಗಾದರೆ ಭಾರತದ ಮೇಲೆ ಇಲ್ಲಿ ಒಬ್ಬ ಹೆನ್ರಿ ಇಲಿಯಟ್ ಅಂತ ಒಬ್ಬ ಕವಿ ಬರ್ತಾನೆ. ಹೆನ್ರಿ ಇಲಿಯಟ್ ಅಂತಕ್ಕಂಥ ಕವಿ ಬರ್ತಾನೆ, ಅಥವಾ ಇತಿಹಾಸಕಾರ ಅಂತ ಹೇಳ್ಬೋದು. ಹೆನ್ರಿ ಇಲಿಯಟ್ ಅಂತಕ್ಕಂಥ ಇತಿಹಾಸಕಾರ ಭಾರತದ ಮೇಲೆ 17 ಬಾರಿ ದಂಡಯಾತ್ರೆ ಮಾಡಿದ ಮೊಹಮ್ಮದ್ ಗಜ್ನಿ ಅಂತಕ್ಕಂಥ ವಿಷಯವನ್ನು ಹೇಳಿದವರು ಯಾರಂದರೆ ಹೆನ್ರಿ ಇಲಿಯಟ್ ಅಂತಕ್ಕಂಥ ಇತಿಹಾಸಕಾರ ಹೇಳ್ತಾನೆ. ಭಾರತದ ಮೇಲೆ ಸಂಪತ್ತನ್ನು ಲೂಟಿ ಹೊಡೆಯುವ ಉದ್ದೇಶದಿಂದ 17 ಬಾರಿ ಭಾರತದ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡನು ಮೊಹಮ್ಮದ್ ಗಜ್ನಿ ಅಂತೇಳಿ ಹೆನ್ರಿ ಇಲಿಯಟ್ ಹೇಳ್ತಾನೆ ಒಂದು ಕಡೆ. ಹಾಗಾದರೆ ಇಷ್ಟು ಮೊಹಮ್ಮದ್ ಗಜ್ನಿಯ ಬಗ್ಗೆ. ಮೊಹಮ್ಮದ್ ಗಜ್ನಿ 17 ಬಾರಿ ದಂಡಯಾತ್ರೆಯನ್ನು ಕೈಗೊಂಡ, ಖೈಬರ್ ಕಣಿವೆ ಮೂಲಕ ಭಾರತವನ್ನು ಪ್ರವೇಶ ಮಾಡ್ದ. ಹಾಗಾದರೆ ಆ 17 ದಂಡಯಾತ್ರೆಗಳು ಯಾವ್ಯಾವು ಅನ್ನೋದನ್ನು ನಾವು ನೆಕ್ಸ್ಟ್ ನೋಡೋಣ. ಅಂದರೆ ಈಗ ಮೊಹಮ್ಮದ್ ಗಜ್ನಿ ಆಯಿತು, ಅಂದರೆ ಗಜ್ನಿ ಮಣಿತನ ಸ್ಥಾಪನೆ ಆಯಿತು. ಗಜ್ನಿ ಮಣಿತನದಲ್ಲಿ ಇರ್ತಕ್ಕಂಥ ಸಬಕ್ತಗಿನ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲಿರ್ತಕ್ಕಂಥ ಪ್ರಖ್ಯಾತವಾಗಿರ್ತಕ್ಕಂಥ ಅರಸ ಆಗಿರ್ತಕ್ಕಂಥ ಮೊಹಮ್ಮದ್ ಗಜ್ನಿ ಅವರ ಬಗ್ಗೆ ತಿಳ್ಕೊಂಡ್ವಿ. ಹಾಗಾದರೆ ಮೊಹಮ್ಮದ್ ಗಜ್ನಿಯ ದಾಳಿಗಳು ಅಂತ ಬರುತ್ತೆ. ಮೊಹಮ್ಮದ್ ಗಜ್ನಿಯ ಒಟ್ಟು 17 ದಾಳಿಗಳು ಬರ್ತವೆ. ಆ 17 ದಾಳಿಗಳ ಬಗ್ಗೆ ತಿಳ್ಕೊಂಡ್ಬಿಟ್ರೆ ಈ ಗಜ್ನಿ ಮಣಿತನ ಕ್ಲೋಸ್ ಆಗುತ್ತೆ. 17 ದಾಳಿಗಳ ಬಗ್ಗೆ ತಿಳ್ಕೊಂಡ್ಬಿಟ್ರೆ ಈ ಗಜ್ನಿ ಮಣಿತನ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಘೋರ್ ಮಣಿತನ ಅಂತ ಬರುತ್ತೆ. ಹಾಗಾದರೆ ಈ ಮೊಹಮ್ಮದ್ ಗಜ್ನಿಯ 17 ದಾಳಿಗಳನ್ನು ನೋಡೋಣ. ಮೊಹಮ್ಮದ್ ಗಜ್ನಿಯ ದಾಳಿಗಳು ಅಂತ ನೋಡ್ತಾ ಹೋದರೆ ನಾನು ಹೇಳ್ತೀನಿ ನೋಡಿ. ಮೊಹಮ್ಮದ್ ಗಜ್ನಿ 1000ರಲ್ಲಿ ದಾಳಿ ಮಾಡ್ತಾನೆ. 1001ರಲ್ಲಿ, 1003ರಲ್ಲಿ, 1006ರಲ್ಲಿ, 1007ರಲ್ಲಿ, 1008ರಲ್ಲಿ, 1009ರಲ್ಲಿ, 1010ರಲ್ಲಿ, 1014ರಲ್ಲಿ, 1014ರಲ್ಲಿ ಮತ್ತೊಮ್ಮೆ ಬಾರಿ, 1015ರಿಂದ 18ರಲ್ಲಿ, ಮತ್ತೊಮ್ಮೆ 1018ರಲ್ಲಿ, 1019ರಲ್ಲಿ, ಮತ್ತೊಮ್ಮೆ 1019ರಲ್ಲಿ, 1021ರಲ್ಲಿ ಮತ್ತು 1025ರಿಂದ 26ರಲ್ಲಿ ಮತ್ತು 1027ರಲ್ಲಿ ಇಷ್ಟು 17 ದಾಳಿಗಳು ಬರ್ತವೆ. ಹಾಗಾದರೆ ಆ 17 ದಾಳಿಗಳು ಯಾವ್ಯಾರ ಮೇಲೆ ಮಾಡಿದ, ಏನೇನನ್ನು ಮಾಡಿದ ಅಂತಕ್ಕಂಥದ್ದನ್ನು ನಾವು ಕಂಟಿನ್ಯೂ ಆಗಿ ನೋಡ್ತಾ ಹೋಗೋಣ. ಆ 17 ದಾಳಿಗಳಲ್ಲಿ 1ನೇ ದಾಳಿ ಬರುತ್ತೆ 1000ರಲ್ಲಿ, ಕ್ರಿಸ್ತ ಶಕ ಅನ್ಕೊಂಬಿಡಿ. ಎಲ್ಲ ಕ್ರಿಸ್ತ ಶಕ ಇದು, ಮತ್ತು ನಾನು ಹಾಕ್ಲೇನು ಅನ್ಕೊಳ್ಬೇಡಿ, ಕ್ರಿಸ್ತ ಶಕ ಇದಕ್ಕೊಂದಕ್ಕೆ ಹಾಕ್ತೀನಿ ನೋಡಿ. ಕ್ರಿಸ್ತ ಶಕ 1000. ಭಾರತದ ಗಡಿ ಪ್ರದೇಶದ ಮೇಲೆ ದಾಳಿ. ಭಾರತದ ಗಡಿ ಪ್ರದೇಶ ನೋಟ್ ಮಾಡ್ಕೊಂಡವರು ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಹೇಳುವಾಗ ಜಾಸ್ತಿ ಹೇಳ್ತೀನಿ, ಬರೆಯುವಾಗ ಕಡಿಮೆ ಬರ್ತೀನಿ. ಗಡಿ ಪ್ರದೇಶ
ಗಡಿ ಪ್ರದೇಶದ ಮೇಲೆ ದಾಳಿ, ಭಾರತದ ಗಡಿ ಪ್ರದೇಶದ ಮೇಲೆ ದಾಳಿ ಮಾಡಿರ್ತಕ್ಕಂಥ ಮೊಹಮ್ಮದ್ ಗಜನಿಯು 1000ರಲ್ಲಿ ದಾಳಿ ಮಾಡ್ತಾನೆ. ದಾಳಿ ಮಾಡಿದಂಥ ಮೊಹಮ್ಮದ್ ಗಜನಿ ಭಾರತದಲ್ಲಿರ್ತಕ್ಕಂಥ ಸಂಪತ್ತಿನ ಬಗ್ಗೆ ಮತ್ತು ಭಾರತದ ರಾಜರುಗಳ ಬಗ್ಗೆ ತಿಳ್ಕೊತಾನೆ. 1000ನೇ ಇಸ್ವಿಯಲ್ಲಿ ದಾಳಿ ಮಾಡಿರ್ತಕ್ಕಂಥ ಮೊಹಮ್ಮದ್ ಗಜನಿ ಭಾರತದ ಸಂಪತ್ತಿನ ಬಗ್ಗೆ ಮತ್ತು ಭಾರತದಲ್ಲಿರ್ತಕ್ಕಂಥ ರಾಜರ ಬಗ್ಗೆ ತಿಳ್ಕೊತಾನೆ ಗಡಿ ಪ್ರದೇಶದ ಮೇಲೆ ದಾಳಿ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಮಾಡುವಂಥ ದಾಳಿ ಯಾವುದಂದರೆ 1001 ಪಂಜಾಬಿನ ಜಯಪಾಲನ ಮೇಲೆ ದಾಳಿ. ಜಯಪಾಲನ ಮೇಲೆ ದಾಳಿ, ಪಂಜಾಬಿನ ಜಯಪಾಲನ ಮೇಲೆ ದಾಳಿ ಮಾಡ್ತಾನೆ. ಮೊಟ್ಟ ಮೊದಲ ಬಾರಿಗೆ ಪಂಜಾಬಿನ ಜಯಪಾಲನ ಮೇಲೆ ದಾಳಿ ಮಾಡಿದಂಥ ಮೊಹಮ್ಮದ್ ಗಜ್ನಿಯು ಇವನನ್ನು ಸೋಲಿಸಿ, ಜಯಪಾಲನನ್ನು ಸೋಲಿಸಿ ಇವನಿಂದ 2.50 ಲಕ್ಷ ದಿನಾರ್ಗಳನ್ನು 2.50 ಲಕ್ಷ ದಿನಾರ್ಗಳನ್ನು ಪಡಿತಾನೆ. 2.50 ಲಕ್ಷ ಅಂದರೆ 2.5 ಲಕ್ಷ ದಿನಾರ್ಗಳನ್ನು ಪಡಿತಾನೆ. ಜೊತೆಗೆ 50 ಆನೆಗಳನ್ನು 50 ಆನೆಗಳನ್ನು ಪಡಿತಾನೆ. 50 ಆನೆಗಳನ್ನು ಇವನಿಂದ ಪಡಿತಾನೆ. ಜೊತೆಗೆ ಈ ಹಣ ಮುಟ್ಟುವವರೆಗೂ ಇವನ ಮೊಮ್ಮಕ್ಕಳನ್ನು ಒತ್ತೆಯಾಳಾಗಿಟ್ಕೊತಾನೆ. ಮೊಮ್ಮಕ್ಕಳನ್ನು ಏನು ಮಾಡ್ತಾನೆ, ಒತ್ತೆಯಾಳಾಗಿಟ್ಕೊತಾನೆ. 1001ರಲ್ಲಿ ಪಂಜಾಬಿನ ಜಯಪಾಲನ ಮೇಲೆ ದಾಳಿ ಮಾಡಿದಂಥ ಮೊಹಮ್ಮದ್ ಗಜ್ನಿಯು ಇವನನ್ನು ಸೋಲಿಸಿ ಇವನಿಂದ 2.50 ಲಕ್ಷ ದಿನಾರ್ಗಳನ್ನು ಪಡೆಯೋದ್ರ ಜೊತೆಗೆ 50 ಯುದ್ಧ ಆನೆಗಳನ್ನು ಪಡಿತಾನೆ. ಜೊತೆಗೆ ಈ ಹಣ ಮುಟ್ಟುವವರೆಗೂ ಇವನ ಮೊಮ್ಮಕ್ಕಳನ್ನು ಒತ್ತೆಯಾಳಾಗಿಟ್ಕೊತಾನೆ. ಅದಾದ ನಂತರ 1003ರಲ್ಲಿ ಬರುತ್ತೆ. 1003ರಲ್ಲಿ ಬಾಟಿಯಾದ ರಾಜ ಬಿಜರ್ ಖಾನ್ ಅಂತ ಬರ್ತಾನೆ. ಬಾಟಿಯಾದ ರಾಜ ಬಿಜರ್ ಖಾನ್. ಈ ಬಿಜರ್ ಖಾನನ ಮೇಲೆ ಯಾಕೆ ದಾಳಿ ಮಾಡ್ತಾನೆ ಅಂದರೆ, ಈ ಬಾಟಿಯಾದ ರಾಜ ಬಿಜರ್ ಖಾನ್ ಇರ್ತಾನಲ್ಲ, ಯುದ್ಧದಲ್ಲಿ ಮೊಹಮ್ಮದ್ ಗಜ್ನಿಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಯುದ್ಧದಲ್ಲಿ ಮೊಹಮ್ಮದ್ ಗಜ್ನಿಗೆ ಸಹಾಯ ಮಾಡಿರೋದಿಲ್ಲ. ಅದಕ್ಕೋಸ್ಕರ ಇವನ ಮೇಲೆ ಸಹಾಯ ಮಾಡಿ ಇವನನ್ನು ಸೋಲಿಸಿ ಸಾಮಂತನನ್ನಾಗಿ ಮಾಡ್ಕೊತಾನೆ. ಇದು 3ನೇ ದಾಳಿ. 4ನೇ ದಾಳಿ ಬರುತ್ತೆ. 1006 ಮುಲ್ತಾನಿನ ಪತ್ತೆ ದಾವೂದ್ ಅಂತ ಬರ್ತಾನೆ. ಈ ಪತ್ತೆ ದಾವೂದ್ ಯಾವುದಂದರೆ ಮುಲ್ತಾನ್, ಈಗಿನ ಪಾಕಿಸ್ತಾನದಲ್ಲಿರ್ತಕ್ಕಂಥ ಮುಲ್ತಾನಿನ ಪತ್ತೆ ದಾವೂದ್. ಇವನೊಬ್ಬ ಕಾಪೀರನಾಗಿರ್ತಾನೆ. ಕಾಪೀರ ಮೀನ್ಸ್ ಇಸ್ಲಾಂ ಧರ್ಮದಲ್ಲಿ ಇದ್ದುಕೊಂಡು ಇಸ್ಲಾಂ ತತ್ವಗಳನ್ನು ಅಲ್ಲಗಳೆಯೋದು, ಅಂದರೆ ಇಸ್ಲಾಂ ತತ್ವಗಳನ್ನು ವಿರೋಧಿಸೋದು. ಅಂದರೆ ಇಸ್ಲಾಂ ಧರ್ಮದಲ್ಲೇ ಇರ್ತಾರೆ, ಆದರೆ ಇಸ್ಲಾಂ ತತ್ವಗಳನ್ನು ವಿರೋಧ ಮಾಡ್ತಾ ಇರ್ತಾರೆ. ಅಂಥವರಿಗೆ ನಾವು ಕಾಪೀರರು ಅಂತ ಹೇಳ್ತೀವಿ. ಅಂಥವರಿಗೆ ನಾವು ಏನು ಹೇಳ್ತೀವಿ, ಕಾಪೀರರು ಅಂತೇಳಿ ಹೇಳ್ತೀವಿ. ಅಂಥ ಕಾಪೀರನಾದಂಥ ಪತ್ತೆ ದಾವೂದನ ಮೇಲೆ ದಾಳಿ ಮಾಡಿ ಅವನನ್ನು ಸೋಲಿಸ್ತಾನೆ. ಇದಾದಮೇಲೆ 5ನೇ ದಾಳಿ ಬರುತ್ತೆ 1007ರಲ್ಲಿ. 1007 ಸುಖಪಾಲನ ಮೇಲೆ. ಸುಖಪಾಲ ಅಂತ ಬರ್ತಾನೆ. ಈ ಸುಖಪಾಲ ಯಾರಂದರೆ ಈ ಜಯಪಾಲನ ಮಗ. ಈ ಜಯಪಾಲ ಇರ್ತಾನಲ್ಲ, ಈ ಜಯಪಾಲನ ಮಗ ಈ ಸುಖಪಾಲನ ಮೇಲೆ ದಾಳಿ ಮಾಡ್ತಾನೆ. ಯಾಕೆ ದಾಳಿ ಮಾಡ್ತಾನೆ ಅಂದರೆ, ಈ ಸುಖಪಾಲ ತನ್ನ ತಂದೆಯ ನಂತರ ವಹಿಂದ ಅಂತಕ್ಕಂಥ ಒಂದು ಸ್ಥಳವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತಕ್ಕೆ ಬರಲು ಪ್ರಯತ್ನ ಮಾಡ್ತಾ ಇರ್ತಾನೆ. ಈ ಸುಖಪಾಲ ಏನು ಮಾಡ್ತಾನೆ, ತನ್ನ ತಂದೆಯ ಮರಣದ ನಂತರ ವಹಿಂದ ಅಂತಕ್ಕಂಥ ಒಂದು ಸ್ಥಳವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತಕ್ಕೆ ಬರಲು ಪ್ರಯತ್ನ ಮಾಡ್ತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ ಇವನ ಮೇಲೆ ದಾಳಿ ಮಾಡಿದಂಥ ಮೊಹಮ್ಮದ್ ಗಜ್ನಿ ಇವನನ್ನು ಸೋಲಿಸಿ ಮೊದಲ ಬಾರಿಗೆ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡ್ತಾನೆ. ಮೊದಲ ಬಾರಿಗೆ ಇಸ್ಲಾಂ ಧರ್ಮಕ್ಕೆ ಮತಾಂತರವಾದಂಥ ದೇಶೀಯ ರಾಜ ಯಾರಂದರೆ ಈ ಸುಖಪಾಲ. ಯಾವ ಸುಖಪಾಲ? ಪಂಜಾಬಿನ ಸುಖಪಾಲ. ಈ ಪಂಜಾಬಿನ ಸುಖಪಾಲವನ್ನು ಏನು ಮಾಡ್ತಾನೆ, ಇವನನ್ನು ಸೋಲಿಸಿ ಇವನಿಗೆ ಮತಾಂತರ ಮಾಡಿ ನವಾಜ್ ಶಾ ಅಂತಕ್ಕಂಥ ಹೆಸರನ್ನು ಇಡ್ತಾನೆ. ಮೊಟ್ಟ ಮೊದಲ ಬಾರಿಗೆ ಇವನನ್ನು ಸೋಲಿಸಿ ಇವನಿಗೆ ನವಾಜ್ ಶಾ ಅಂತಕ್ಕಂಥ ಹೆಸರನ್ನು ಇಡ್ತಾನೆ. ಇದಾದಮೇಲೆ ನೆಕ್ಸ್ಟ್ ಬರುತ್ತೆ 6ನೇ ದಾಳಿ. 1008ರಲ್ಲಿ 1007 ಆಗಿರ್ತಾ 1008ರಲ್ಲಿ ಜಯಪಾಲ ಅಂತ ಬರ್ತಾನೆ. ಜಯಪಾಲ ಅಲ್ಲ, ಆನಂದಪಾಲ ಯಾರು? ಈ ಆನಂದಪಾಲ ಈ ಜಯಪಾಲನ ಎರಡನೇ ಮಗ.
ಜಯಪಾಲನ ಎರಡನೇ ಮಗ ಯಾರು? ಈ ಆನಂದಪಾಲ ಜಯಪಾಲನ ಎರಡನೇ ಮಗ. ಇವ ಏನು ಮಾಡ್ತಾನೆ, ತನ್ನ ತಮ್ಮನನ್ನು ಸೋಲಿಸ್ತಾನೆ, ತನ್ನ ತಂದೆಯನ್ನು ಸೋಲಿಸಿದ ನಂತರ ಈ ಜಯಪಾಲ ಏನು ಮಾಡ್ತಾನೆ, ಉತ್ತರ ಭಾರತದ 6 ರಾಜ್ಯಗಳನ್ನು ಒಂದುಗೂಡಿಸಿ ರಾಷ್ಟ್ರೀಯ ಸೇನೆಯನ್ನು ಕಟ್ತಾನೆ. ರಾಷ್ಟ್ರೀಯ ಸೇನೆ ಉತ್ತರ ಭಾರತದ 6 ಹಿಂದೂ ರಾಜ್ಯಗಳನ್ನು ಸೇರಿಸಿ ರಾಷ್ಟ್ರೀಯ ಸೇನೆಯನ್ನು ಕೊಡ್ತಾನೆ. ರಾಷ್ಟ್ರೀಯ ಸೇನೆಯಲ್ಲಿ ಯಾವ 6 ರಾಜ್ಯಗಳಿರ್ತವೆ ಅಂದರೆ ಇಂದ್ರಪ್ರಸ್ಥ, ಗ್ವಾಲಿಯರ, ಸೌರಾಷ್ಟ್ರ, ಗ್ವಾಲಿಯರ, ಸೌರಾಷ್ಟ್ರ, ಅಜಮೀರ್, ಕನೌಜ್ ಮತ್ತು ಮಾಳ್ವಾ. ಈ 6 ಪ್ರದೇಶಗಳನ್ನು, ಈ 6 ಪ್ರದೇಶದ ರಾಜರುಗಳನ್ನು ಒಂದುಗೂಡಿಸಿ ಒಂದು ರಾಷ್ಟ್ರೀಯ ಸೇನೆಯನ್ನು ಕಟ್ಟಿ ಈ ಮೊಹಮ್ಮದ್ ಗಜನಿಯ ಮೇಲೆ ದಾಳಿ ಮಾಡ್ತಾನೆ. ಮೊಹಮ್ಮದ್ ಗಜನಿಯ ಮೇಲೆ ದಾಳಿ ಮಾಡಿದಂಥ ವ್ಯಕ್ತಿಗೆ ಮೊದಲ ಬಾರಿಗೆ ಆನಂದಪಾಲನಿಗೆ ಜಯ ಆಗುತ್ತೆ. ಮೊದಲ ಬಾರಿಗೆ ಆನಂದಪಾಲನಿಗೆ ಜಯ ಆಗುತ್ತೆ. ಆದರೆ ಏನು ಮಾಡೋದು, ತದನಂತರದಲ್ಲಿ ಕೊನೆಯ ಗಳಿಗೆಯಲ್ಲಿ ಈ ಮೊಹಮ್ಮದ್ ಗಜನಿಯ ವಿರುದ್ಧ ಈ ಆನಂದಪಾಲ ಸೋತು ಬಿಡ್ತಾನೆ. ಇದು ಅವನ 6ನೇ ದಾಳಿ. ಅದಾದಮೇಲೆ 7ನೇ ದಾಳಿ ಬರುತ್ತೆ 1009ರಲ್ಲಿ. 1009ರಲ್ಲಿ ಏನು ಮಾಡ್ತಾನೆ, 7ನೇ ದಾಳಿ ಬರುತ್ತೆ. ಇದು 1009ರಲ್ಲಿ ಇವ ಉತ್ತರ ಭಾರತದ ಹಿಮಾಚಲ ಅಂತ ಬರುತ್ತೆ. ಹಿಮಾಚಲ ಪ್ರದೇಶದ ಕಾಂಗ್ರಾ ಕೋಟೆ ಅಂತ ಬರುತ್ತೆ. ಕಾಂಗ್ರಾ ಬೆಟ್ಟದ ನಾಗರಕೋಟೆ ದೇವಸ್ಥಾನ, ನಾಗರಕೋಟೆ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ. ಏನು ನೋಡಿ, 1009ರಲ್ಲಿ ಈ ಉತ್ತರ ಭಾರತದ ಹಿಮಾಚಲ ಪ್ರದೇಶದ ಕಾಂಗ್ರಾ ಬೆಟ್ಟದಲ್ಲಿ ಬರ್ತಕ್ಕಂಥ ನಾಗರಕೋಟೆ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ. ಈ ಹಿಮಾಚಲ ಪ್ರದೇಶದಲ್ಲಿರ್ತಕ್ಕಂಥ ಕಾಂಗ್ರಾ ಬೆಟ್ಟದ ನಾಗರಕೋಟೆ ದೇವಾಲಯ ಸುಮಾರು ಅಂದರೆ ಇಲ್ಲಿ ಯಾವುದೇ ರೀತಿ ರಾಜರಿರಲಿಲ್ಲ. ಇಲ್ಲಿರ್ತಕ್ಕಂಥ ಅರ್ಚಕರು ಅಪಾರ ಸಂಪತ್ತನ್ನು ಈ ದೇವಾಲಯದಲ್ಲಿ ಇಟ್ಟಿದ್ದರೆಂದು ಈ ಮೊಹಮ್ಮದ್ ಗಜನಿಗೆ ತಿಳಿದ ತಕ್ಷಣ ಈ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ. ಹಾಗಾದರೆ ಇಲ್ಲಿರುವಂಥ ಸಂಪತ್ತು ಎಷ್ಟಂದರೆ 75 ಟನ್ ಚಿನ್ನ ಇತ್ತು. 75 ಟನ್ ಚಿನ್ನ ಇತ್ತು. 7 ಲಕ್ಷ ನಾಣ್ಯಗಳಿದ್ದವು ಇಲ್ಲಿ. 7 ಲಕ್ಷ ದಿನಾರ್ ಮೀನ್ಸ್ ನಾಣ್ಯಗಳು ಅಂತ ಬಂಗಾರದ್ದು ಬೆಳ್ಳಿ ನಾಣ್ಯಗಳು 7 ಲಕ್ಷ ಇದ್ದು. ಇಲ್ಲಿ ಬೆಳ್ಳಿಯ ನಾಣ್ಯಗಳು, ಬಂಗಾರದ ನಾಣ್ಯಗಳು 7 ಲಕ್ಷ ಇದ್ದು. ಜೊತೆಗೆ 3 ಲಕ್ಷ ಪಾತ್ರೆಗಳಿದ್ದು. 3 ಲಕ್ಷ ಪಾತ್ರೆಗಳು 3 ಲಕ್ಷ ಪಾತ್ರೆಗಳು. ಅದರಲ್ಲಿ 1000 ದೊಡ್ಡ ಪಾತ್ರೆಗಳು ಇವೆಲ್ಲ ಬೆಳ್ಳಿ ಮತ್ತು ಬಂಗಾರದ್ವಾ. ಮತ್ತು ದೊಡ್ಡ ಪಾತ್ರೆಗಳು, ಮತ್ತೆ ಇವು ಯಾವ ಪಾತ್ರೆ ಹೇಳಕತ್ರ ಅನ್ಕೋಬೇಡಿ. ಪಾತ್ರೆಗಳು ಅಂದರೆ 75 ಟನ್ ಚಿನ್ನ ಇತ್ತು, 7 ಲಕ್ಷ ನಾಣ್ಯಗಳಿದ್ದು, 3 ಲಕ್ಷ ದೊಡ್ಡ ಪಾತ್ರೆಗಳಿದ್ದು, 3 ಲಕ್ಷ ಪಾತ್ರೆಗಳಲ್ಲಿ 1000 ದೊಡ್ಡ ಪಾತ್ರೆಗಳಿದ್ದು. ಇವೆಲ್ಲ ಬೆಳ್ಳಿ ಮತ್ತು ಬಂಗಾರದಿಂದ ಮಾಡಲ್ಪಟ್ಟಿದ್ದು. ಮತ್ತು ಮನೆಗಳು ಅಂತ ಹೇಳ್ತೀವಿ. ಮನೆಗಳು ಅಂದರೆ ಕೆಳಗಡೆ ಕುಂದ್ರಕ್ಕೆ ಹಾಕ್ತಾರಲ್ಲ, ಮಣಿ ಅಂತ ಹೇಳ್ತೀವಲ್ಲ, ಕೆಳಗಡೆ ಕುಂದ್ರಕ್ಕೆ ಹಾಕ್ತಾರಲ್ಲ ಅಂಥ ಮನೆಗಳು ಹಲವಾರು ವಸ್ತು ವೈಡೂರ್ಯದಿಂದ ಈ ಹಿಮಾಚಲ ಪ್ರದೇಶದ ಕಾಂಗ್ರಾ ಬೆಟ್ಟದ ನಾಗರಕೋಟೆ ದೇವಾಲಯ ತುಂಬಿ ತುಳುಕ್ತಾ ಇತ್ತು. ಅಂದರೆ ಇಷ್ಟು ಅಪಾರ ಸಂಪತ್ತನ್ನು ಹೊಂದಿತ್ತು. ಇದರ ಮೇಲೆ ಕಣ್ಣು ಬಿದ್ದಂಥ ಈ ಮೊಹಮ್ಮದ್ ಗಜನಿ ಏನು ಮಾಡ್ತಾನೆ, ಇದರ ಮೇಲೆ ದಾಳಿ ಮಾಡಿ ಇವರ ಮೇಲೆ ದಾಳಿ ಮಾಡಿ ಇಲ್ಲಿರ್ತಕ್ಕಂಥ ಸಂಪತ್ತನ್ನು 40,000 ಪ್ರಾಣಿಗಳ ಮೇಲೆ 40,000 ಪ್ರಾಣಿಗಳ ಮೇಲೆ ಇಲ್ಲಿರ್ತಕ್ಕಂಥ ಸಂಪತ್ತನ್ನು 40,000 ಪ್ರಾಣಿಗಳ ಮೇಲೆ ಸಾಗಿಸ್ತಾನೆ. 40,000 ಸಾಗಾಣಿಕೆ 40,000 ಪ್ರಾಣಿಗಳ ಮೇಲೆ ಏನು ಮಾಡ್ತಾನೆ, ಸಾಗಿಸ್ತಾನೆ. ಅಂದರೆ ಇಷ್ಟು ಸಂಪತ್ತನ್ನು 40,000 ಪ್ರಾಣಿಗಳ ಮೇಲೆ ಸಾಗಿಸ್ತಾನೆ. ಅಷ್ಟು ಸಂಪತ್ಭರಿತವಾಗಿದ್ದ ಪ್ರದೇಶ ಯಾವುದಂದರೆ ಈ ಕಾಂಗ್ರಾ ಕೋಟೆಯ ಕಾಂಗ್ರಾ ಬೆಟ್ಟದ ನಾಗರಕೋಟೆ ದೇವಾಲಯ. ಹಾಗಿರ್ತಕ್ಕಂಥ ಇಲ್ಲಿ ಒಬ್ಬ ಪೆರಿಸ್ತಾ ಅಂತಕ್ಕಂಥ ಒಬ್ಬ ಕವಿ ಬರ್ತಾನೆ. ಪೆರಿಸ್ತಾ ಅಂತಕ್ಕಂಥ ಇತಿಹಾಸಕಾರ ಹೇಳ್ತಾನೆ. ಪೆರಿಸ್ತಾ ಅಂತಕ್ಕಂಥ ಇತಿಹಾಸಕಾರ ಹೇಳ್ತಾನೆ, ಇಲ್ಲಿರುವಂಥ ಅಂದರೆ ಕಾಂಗ್ರಾ ಬೆಟ್ಟದ ನಾಗರಕೋಟೆಯ ದೇವಾಲಯದ ಬಾಗಿಲು ಇರ್ತಲ್ಲ, ಬಾಗಿಲು
ಇದು ಸಂಪೂರ್ಣವಾಗಿ ಬೆಳ್ಳಿಯಿಂದ ಮಾಡಲ್ಪಟ್ಟಿತ್ತು. ಈ ಕಾಂಗ್ರಾ ಬೆಟ್ಟದ ನಾಗರಕೋಟೆಯ ದೇವಾಲಯದ ದ್ವಾರ ಬಾಗಿಲು ಸಂಪೂರ್ಣವಾಗಿ ಬೆಳ್ಳಿಯಿಂದ ಮಾಡಲ್ಪಟ್ಟಿದ್ದು. ಇದನ್ನು 150 ತುಂಡುಗಳನ್ನಾಗಿ 150 ತುಂಡುಗಳನ್ನಾಗಿ ಕತ್ತರಿಸಿ ಸಾಗಿಸಲಾಯಿತು ಅಂತ ಹೇಳ್ತಾನೆ. ಫೆರಿಸ್ತಾ ಅಂತಕ್ಕಂಥ ಒಬ್ಬ ಇತಿಹಾಸಕಾರ ಒಂದು ಕಡೆ ಹೇಳ್ತಾನೆ, ಈ ಬೆಳ್ಳಿಯ ಬಾಗಿಲನ್ನು 150 ತುಂಡುಗಳಾಗಿ ಕತ್ತರಿಸಿ ಸಾಗಿಸಲಾಯಿತು ಅಂತ ಹೇಳ್ತಾನೆ. ಇಷ್ಟು 7 ದಾಳಿಗಳು. ಮೊಹಮ್ಮದ್ ಗಜನಿಯ ಮೊದಲನೇ ದಾಳಿ 1000ರಲ್ಲಿ ಗಡಿ ಪ್ರದೇಶದ ಮೇಲೆ ದಾಳಿ, 1001ರಲ್ಲಿ ಪಂಜಾಬಿನ ಜಯಪಾಲನ ಮೇಲೆ ದಾಳಿ, 1003ರಲ್ಲಿ ಭಾಟಿಯಾದ ರಾಜ ಬಿಜರ್ ಖಾನ್ನ ಮೇಲೆ ದಾಳಿ, 1006ರಲ್ಲಿ ಮುಲ್ತಾನಿನ ಫತೇದಾವುದನ ಮೇಲೆ ದಾಳಿ, 1007ರಲ್ಲಿ ಸುಖಪಾಲನ ಮೇಲೆ ದಾಳಿ, 1008ರಲ್ಲಿ ಆನಂದ ಪಾಲನ ಮೇಲೆ ದಾಳಿ, 1009ರಲ್ಲಿ ಉತ್ತರ ಭಾರತದ ಹಿಮಾಚಲ ಪ್ರದೇಶದ ಕಾಂಗ್ರಾ ಬೆಟ್ಟದ ನಾಗರಕೋಟೆ ದೇವಾಲಯದ ಮೇಲೆ ದಾಳಿ. ಇದು 40,000 ಪ್ರಾಣಿಗಳ ಮೇಲೆ ಸಂಪತ್ತನ್ನು ಸಾಗಾಣಿಕೆ ಮಾಡ್ತಾನೆ. ಈ 40,000 ಪ್ರಾಣಿಗಳ ಮೇಲೆ ಸಂಪತ್ತನ್ನು ಸಾಗಾಣಿಕೆ ಮಾಡಿದಂಥ ವ್ಯಕ್ತಿ ಆಮೇಲೆ ಬರುತ್ತೆ, ನೆಕ್ಸ್ಟ್ ದಾಳಿ ಬರುತ್ತೆ 8ನೇ ದಾಳಿ ಅಂತ ನೋಡ್ತೀವಿ. 8ನೇ ದಾಳಿಯನ್ನು ನೋಡ್ತಾ ಹೋಗೋಣ. 8ನೇ ದಾಳಿ 1010ರಲ್ಲಿ 8ನೇ ದಾಳಿ ಬರುತ್ತೆ. ಅದು ಯಾರ ಮೇಲೆ ಅಂತ ಹೇಳಿದರೆ 1008ರಲ್ಲಿ 10ನೇ ದಾಳಿ ಬರುತ್ತೆ. 8ನೇ ದಾಳಿ ಇದು ಮೂಡ್ತಾ ಇಲ್ಲ, ಸ್ವಲ್ಪ ವೇಟ್. ಎಂಟನೇ ದಾಳಿ ಬರುತ್ತೆ. 8ನೇ ದಾಳಿ 1010ರಲ್ಲಿ ಮುಲ್ತಾನಿನ ದಾವೂದ್ ಅಂತ ಬರ್ತಾನೆ. ಇಲ್ಲೂ ಕೂಡ ಮುಲ್ತಾನಿನ ದಾವೂದ್, ಆಗಲೇ ಪತ್ತೆ ದಾವೂದ, ಈಗ ದಾವೂದ. ಈ ದಾವೂದನ ಮೇಲೆ ದಾಳಿ ಮಾಡ್ತಾನೆ. ಇವನು ಕಾಪೀರನಾಗಿದ್ದು ಹೋಗುವಾಗ ಬರುವಾಗ ತೊಂದರೆ ಕೊಡ್ತಾ ಇರ್ತಾನೆ. ತೊಂದರೆ ಕೊಡೋದ್ರಿಂದ ಇವನನ್ನು ದಾಳಿ ಮಾಡಿ ಇವನನ್ನು ಸೋಲಿಸಿ ಮತ್ತು ಶಿಕ್ಷೆ ಮಾಡ್ತಾನೆ. ಅದಾದಮೇಲೆ 9ನೇ ದಾಳಿ ಬರುತ್ತೆ 1014ರಲ್ಲಿ ತ್ರಿಲೋಚನಾ ಪಾಲನ ಮೇಲೆ ದಾಳಿ. ತ್ರಿಲೋಚನಾ ಪಾಲನ ಮೇಲೆ 1014ರಲ್ಲಿ ತ್ರಿಲೋಚನಾ ಪಾಲನ ಮೇಲೆ ದಾಳಿ ಬರುತ್ತೆ. 1014ರಲ್ಲಿ ತ್ರಿಲೋಚನಾ ಪಾಲನ ಮೇಲೆ ದಾಳಿ. ಈ ತ್ರಿಲೋಚನಾ ಪಾಲ ಯಾರಂದರೆ ಆಗಲೇ ಇದ್ನಲ್ಲ, ಇದು 9ನೇ ದಾಳಿ. ಆಗಲೇ ಇದ್ನಲ್ಲ ಆನಂದ ಪಾಲನ ಮಗ ಇವ. ಆನಂದ ಪಾಲನ ಮಗ ಈ ತ್ರಿಲೋಚನ ಪಾಲ. ನೋಡಿ, ಜಯಪಾಲನ ಮಗ ಆನಂದನ ಪಾಲನ ಮಗ ಈ ತ್ರಿಲೋಚನ ಪಾಲ. ಈ ತ್ರಿಲೋಚನ ಪಾಲ ಇದು ನಂದನ ಅನ್ನುವಂಥ ಸ್ಥಳ, ನಂದನ ಅನ್ನುವಂಥ ಒಂದು ಸ್ಥಳವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತಕ್ಕೆ ಬರಲು ಪ್ರಯತ್ನ ಮಾಡ್ತಾ ಇರ್ತಾನೆ. ಅಂದರೆ ಈ ಆನಂದಪಾಲ ಸೋಲ್ತಾನೆ. ಆನಂದಪಾಲ ಸೋತ ಮೇಲೆ ಈ ತ್ರಿಲೋಚನ ಪಾಲ ನಂದನ ಅನ್ನುವಂಥ ಒಂದು ಸ್ಥಳವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತಕ್ಕೆ ಬರಲು ಪ್ರಯತ್ನ ಮಾಡ್ತಾ ಇರ್ತಾನೆ. ಆವಾಗ ಇವನ ಮೇಲೆ ದಾಳಿ ಮಾಡಿದಂಥ ಗಜ್ನಿ ಮೊಹಮ್ಮದ್ ಏನು ಮಾಡ್ತಾನೆ, ಇವನನ್ನು ಸೋಲಿಸಿ ಸಾಮಂತನನ್ನಾಗಿ ಮಾಡ್ಕೊತಾನೆ. ಇದಾದಮೇಲೆ 10ನೇ ದಾಳಿ ಬರುತ್ತೆ. 10ನೇ ದಾಳಿ ಅದೇ 1014ರಲ್ಲಿ 10ನೇ ದಾಳಿ ಬರುತ್ತೆ. ಹರಿಯಾಣದ ತಾನೇಶ್ವರ ಅಂತ ಬರುತ್ತೆ. ಹರಿಯಾಣದ ತಾನೇಶ್ವರದ ಚಕ್ರೇಶ್ವರ ದೇವಾಲಯದ ಮೇಲೆ ಚಕ್ರೇಶ್ವರ ದೇವಾಲಯದ ಮೇಲೆ ಹರಿಯಾಣದ ತಾನೇಶ್ವರದ ಚಕ್ರೇಶ್ವರ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ. ಯಾಕೆ ದಾಳಿ ಮಾಡ್ತಾನೆ ಅಂದರೆ ಇಲ್ಲಿ ಕೂಡ ಅಪಾರ ಪ್ರಮಾಣದ ಸಂಪತ್ತಿತ್ತು. ಇಲ್ಲಿಯ ಬ್ರಾಹ್ಮಣಾಗಿರ್ತಕ್ಕಂಥ ಅರ್ಚಕರು ಅಪಾರ ಪ್ರಮಾಣದ ಸಂಪತ್ತನ್ನು ಈ ದೇವಾಲಯದಲ್ಲಿ ಕೂಡಿಟ್ಟಿದ್ದರು ಅಂತ ತಿಳಿದು ಮೊಹಮ್ಮದ್ ಗಜನಿ ಈ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ. ಆದರೆ ಇಲ್ಲಿರ್ತಕ್ಕಂಥ ಬ್ರಾಹ್ಮಣ ಅಥವಾ ಇಲ್ಲಿರ್ತಕ್ಕಂಥ ಪೂಜಾರಿಗಳು, ಇಲ್ಲಿರ್ತಕ್ಕಂಥ ಅರ್ಚಕರು ಏನು ಮಾಡ್ತಾರೆ, ಬರುವಂಥ ಸುದ್ದಿಯನ್ನು ತಿಳಿದು ಈ ದೇವಸ್ಥಾನದ ಜಮೀನಿನಲ್ಲಿ ಈ ಎಲ್ಲ ಆಭರಣಗಳನ್ನ, ಎಲ್ಲಿರ್ತಕ್ಕಂಥ ವಸ್ತುಗಳನ್ನ, ಇಲ್ಲಿರ್ತಕ್ಕಂಥ ಸಂಪತ್ತನ್ನು ದೊಡ್ಡ ಪಾತ್ರೆಗಳಲ್ಲಿ ಹಾಕಿ ಏನು ಮಾಡ್ತಾರೆ, ಈ ದೇವಾಲಯದ ಜಮೀನು ಇರ್ತಲ್ಲ ಅದರಲ್ಲಿ ಹೂತಿಡ್ತಾರೆ. ಈ ದೇವಾಲಯದ ಜಮೀನಿನ ಮೇಲೆ ಆ ದೊಡ್ಡ ಪಾತ್ರೆಗಳೆಲ್ಲ ಹಾಕಿ ಈ ಆಭರಣ ವಸ್ತುಗಳನ್ನು, ಇಲ್ಲಿರ್ತಕ್ಕಂಥ ಬೆಲೆ ಬಾಳುವ ವಸ್ತುಗಳನ್ನು ಹೂತಿಡ್ತಾರೆ. ಟೋಟಲಾಗಿ ಹೇಳೋದಾದರೆ ಇಲ್ಲಿರ್ತಕ್ಕಂಥ ಸಂಪತ್ತನ್ನು ಹೂತಿಡ್ತಾರೆ. ಮೊಹಮ್ಮದ್ ಗಜನಿ ಇದರ ಮೇಲೆ ದಾಳಿ ಮಾಡ್ತಾನೆ. ಇಲ್ಲಿ ದೇವಸ್ಥಾನದಲ್ಲಿ ಯಾವುದೇ ಸಂಪತ್ತು ಸಿಗೋದಿಲ್ಲ. ಈ ಜಮೀನಿಗೆ ಏನು ಮಾಡ್ತಾರೆ, ನೀರು ಹಾಯಿಸಿಬಿಡ್ತಾರೆ, ಮೇಲ್ಗಡೆ ನೀರು ಹಾಯಿಸಿಬಿಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಇವನ ಕುದುರೆಗಳು ಹೋಗೋದಕ್ಕೆ ಆಗೋದಿಲ್ಲ. ಇಲ್ಲಿ ಅಪಾರ ಸಂಪತ್ತು ಇವನಿಗೆ ಸಿಗೋದಿಲ್ಲ. ಆದರೆ ಈ ಚಕ್ರೇಶ್ವರ ದೇವಾಲಯದ ಅರ್ಚಕರು ಸುಮ್ಮನೆ ಕುಂದಿರೋದಿಲ್ಲ. ಮೊಹಮ್ಮದ್ ಗಜನಿ ನಮ್ಮ ಮೇಲೆ ದಾಳಿ ಮಾಡಿದೆಯಲ್ಲ, ನಾವು ಯಾವುದೇ ಸಂಪತ್ತನ್ನು ಕೂಡಿಟ್ಟಿಲ್ಲ. ಕಾಶ್ಮೀರದಲ್ಲಿ ಒಬ್ಬ ರಾಜ ಇದ್ದಾನೆ, ಕಾಶ್ಮೀರದ ಮೇಲೆ ದಾಳಿ ಮಾಡು, ನಿಮಗೆ ಅಪಾರ ಸಂಪತ್ತು ಸಿಗುತ್ತೆ ಅಂತೇಳಿ ಈ ಅರ್ಚಕರು ಹೇಳಿಬಿಡ್ತಾರೆ. ಮೊಹಮ್ಮದ್ ಗಜನಿ ಹಿಂದೂ ನೋಡಲಿಲ್ಲ, ಮುಂದೆ ನೋಡಲಿಲ್ಲ. 1015ರಿಂದ 18ರವರೆಗೆ ತನ್ನ 11ನೇ ದಾಳಿ
15ರಿಂದ 18ರವರೆಗೆ ತನ್ನ 11ನೇ ದಾಳಿಯನ್ನು ಕಾಶ್ಮೀರದ ಮೇಲೆ ಮಾಡಿಬಿಡ್ತಾನೆ. ಕಾಶ್ಮೀರದ ಮೇಲೆ ದಾಳಿ ಮಾಡ್ತಾನೆ. ಬಟ್ ಆದರೆ ಅಲ್ಲಿರ್ತಕ್ಕಂಥ ವೆದರ್ ಅಂತ ಏನು ಹೇಳ್ತೀವಿ, ಅಲ್ಲಿರ್ತಕ್ಕಂಥ ವಾತಾವರಣಕ್ಕೆ ಇವನ ಕುದುರೆಗಳು ಇವನ ಸೈನಿಕರು ಒಗ್ಗೋದಿಲ್ಲ. ಇವನ ಕುದುರೆಗಳು ಇವನ ಸೈನಿಕರು ಅಲ್ಲಿಯ ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದೆ ಅಪಾರ ಹಾನಿಯನ್ನು ಉಂಟು ಮಾಡುತ್ತೆ. ಅಪಾರ ಹಾನಿಗೆ ಒಳಗಾಗ್ತಾನೆ ಇವನು. ಅಪಾರ ಹಾನಿಗಳಿಗೆ ಒಳಗಾಗಿ ಇದೊಂದು ವ್ಯರ್ಥ ದಾಳಿ ಅಂತೇಳಿ ವಾಪಸ್ ಬರ್ತಾನೆ. ಇದೊಂದು ವ್ಯರ್ಥ ದಾಳಿ. ಯಾವುದು? ಗಜನಿ ಮೊಹಮ್ಮದನ ವ್ಯರ್ಥ ದಾಳಿ ಯಾವುದಂದರೆ ಕಾಶ್ಮೀರದ ಮೇಲೆ ಮಾಡಿರ್ತಕ್ಕಂಥ ದಾಳಿ ಒಂದು ವ್ಯರ್ಥ ದಾಳಿ ಆಗುತ್ತೆ. ಅದಾದಮೇಲೆ 12ನೇ ದಾಳಿ 1018ರಲ್ಲಿ ಕನೋಜ್ನ ರಾಜ ಕುಲಚಂದ ಅಂತ ಬರ್ತಾನೆ. ಕನೋಜನ ರಾಜ ಕುಲಚಂದನ ಮೇಲೆ ದಾಳಿ ಮಾಡ್ತಾನೆ. ಯಾಕೆ ದಾಳಿ ಮಾಡ್ತಾನೆ ಅಂದರೆ ಕುಲಚಂದನಿಗೆ ಹೇಳ್ತಾನೆ, ನೋಡಪ್ಪ ಕುಲಚಂದ, ನಾನಂಕರ್ ಇಲ್ಲಿ ಇರ್ತಕ್ಕಂಥ ಎಲ್ಲ ರಾಜರುಗಳನ್ನ ಸೋಲಿಸಿದ್ದೀರಿ. ನೀನು ಹೋಗುವಾಗ ಬರುವಾಗ ನನ್ನ ದಾರಿ ಮಧ್ಯದಲ್ಲಿ ಇದೆಯೇ, ಆದರೆ ನಾನು ನಿನ್ನ ಮೇಲೆ ದಾಳಿ ಮಾಡಿಲ್ಲ. ನೀನು ಕಪ್ಪ ಕಾಣಿಕೆಗಳನ್ನು ಕೊಟ್ಟು ನನಗೆ ಶರಣಾಗಿಬಿಡು ಅಂತೇಳಿ ಕನೋಜದ ಕುಲಚಂದನಿಗೆ ಹೇಳ್ತಾನೆ. ಆದರೆ ಈ ಕನೋಜದ ಕುಲಚಂದ ಅದನ್ನು ತಿರಸ್ಕರಿಸ್ತಾನೆ. ಅದಕ್ಕೋಸ್ಕರ ಈ ಕನೋಜದ ಕುಲಚಂದನ ಮೇಲೆ ದಾಳಿ ಮಾಡಿ ಇವನನ್ನು ಸೋಲಿಸಿ ಇವನನ್ನು ಸಾಮಂತನನ್ನಾಗಿ ಮಾಡ್ಕೊತಾನೆ. ಈ ದಾಳಿಯಲ್ಲಿ ಮೊಹಮ್ಮದ್ ಗಜನಿ 29,000 ರಜಪೂತರನ್ನು ಕೊಲೆ ಮಾಡ್ತಾನೆ. ರಜಪೂತರನ್ನು ಕೊಲೆ ಮಾಡ್ತಾನೆ. 29,000 ರಜಪೂತರನ್ನು ಕೊಲೆ ಮಾಡ್ತಾನೆ. 29,000 ರಜಪೂತರನ್ನ ಈ ದಾಳಿಯಲ್ಲಿ ಕೊಲೆ ಮಾಡ್ತಾನೆ. ಯಾರು? ಮೊಹಮ್ಮದ್ ಗಜನಿ 29,000 ರಜಪೂತರನ್ನ ಕೊಲೆ ಮಾಡ್ತಾನೆ. ಹೌದಾ? ಅರ್ಥ ಆಯ್ತಾ? ಅದಾದಮೇಲೆ 13ನೇ ದಾಳಿ ಬರುತ್ತೆ. 13ನೇ ದಾಳಿ ಏನಂದರೆ 1019ರಲ್ಲಿ ಏನು ಮಾಡ್ತಾನೆ? 13ನೇ ದಾಳಿ ತಮಿಳುನಾಡಿನ ಮಥುರೆ ಅಂತ ಬರುತ್ತೆ. ತಮಿಳುನಾಡಿನ ಮಧುರೆ ಅಂತ ಬರ್ತಾನೆ. ಈ ತಮಿಳುನಾಡಿನ ಮಥುರೆ ಮೇಲೆ ದಾಳಿ ಮಾಡ್ತಾನೆ. ಏನಿದು ತಮಿಳುನಾಡಿನ ಮಥುರೆ ಅಂದರೆ ಈ ದೇವಾಲಯಗಳ ರಾಜಧಾನಿ ಅಂತ ಕರಿತಾ ಇರ್ತಾರೆ. ಈ ತಮಿಳುನಾಡಿನ ಮಥುರೆಯನ್ನು ದೇವಾಲಯಗಳ ರಾಜಧಾನಿ ಅಂತ ಕರಿತಾ ಇರ್ತಾರೆ, ಅಥವಾ ದೇವಾಲಯಗಳ ನಗರ ಅಂತ ಕರಿತಾರೆ. ದೇವಾಲಯಗಳ ರಾಜಧಾನಿ ಅಥವಾ ದೇವಾಲಯಗಳ ನಗರ. ದೇವಾಲಯಗಳ ನಗರ ಅಂತಕ್ಕಂಥ ಕರೆಸ್ಕೊಂತ ಈ ಮಥುರೆಯ ಮೇಲೆ, ತಮಿಳುನಾಡಿನ ಮಥುರೆಯ ಮೇಲೆ ದಾಳಿ ಮಾಡಿ ಇಲ್ಲಿ 1000 ದೇವಾಲಯಗಳಿರ್ತವೆ. ಆ 1000 ದೇವಾಲಯಗಳಲ್ಲಿ 800 ದೇವಾಲಯಗಳನ್ನು ನಾಶ ಮಾಡ್ತಾನೆ ಈ ಮೊಹಮ್ಮದ್ ಗಜನಿ. ಹಾಗಾದರೆ 800 ದೇವಾಲಯಗಳನ್ನು ನಾಶ ಮಾಡಿ ಈ ದಾಳಿಯನ್ನು ಇಲ್ಲಿ ಕೊನೆ ಮಾಡ್ತಾನೆ. ಅದಾದಮೇಲೆ 14ನೇ ದಾಳಿ ಬರುತ್ತೆ. 14ನೇ ದಾಳಿ 1019ರಲ್ಲಿ. ಅದೇ 1019ರಲ್ಲಿ ಬೃಂದ್ವಾನ ಅಂತ ಪ್ರದೇಶ ಬರುತ್ತೆ. ಬೃಂದ್ವಾನ ಅಂತ ಪ್ರದೇಶ ಬರುತ್ತೆ. ಇಲ್ಲಿ ಅಕ್ಕಸಾಲಿಗ ಒಕ್ಕೂಟ ಇರುತ್ತೆ. ಅಕ್ಕಸಾಲಿಗ ಒಕ್ಕೂಟ. ಬೃಂದ್ವಾನ ಪ್ರದೇಶದ ಅಕ್ಕಸಾಲಿಗ ಒಕ್ಕೂಟ. ಅಕ್ಕಸಾಲಿಗ ಮೀನ್ಸ್ ನಾವು ಬಂಗಾರ ವ್ಯಾಪಾರ ಮಾಡ್ತಾರಲ್ಲ ಅವರಿಗೆ ಅಕ್ಕಸಾಲಿಗರು ಅಂತ ಕರಿತೀವಿ. ಅಂದರೆ ಬಂಗಾರ ವ್ಯಾಪಾರ ಮಾಡುವಂಥದ್ದು. ಅಂದರೆ ದೊಡ್ಡ ದೊಡ್ಡ ರಾಜರುಗಳಿಗೆ ಬಂಗಾರದ ವಸ್ತುಗಳನ್ನು, ಆಭರಣಗಳನ್ನು ತಯಾರಿ ಮಾಡಿಕೊಡುವಂಥವ್ರು ಈ ಅಕ್ಕಸಾಲಿಗ ಒಕ್ಕೂಟ ಈ ಬೃಂದ್ವಾನ ಪ್ರದೇಶದಲ್ಲಿ ಇರುತ್ತೆ. ಬಟ್ ಇಲ್ಲಿ ಯಾವುದೇ ರಾಜ ಇರೋದಿಲ್ಲ. ಬೃಂದ್ವಾನ ಪ್ರದೇಶದಲ್ಲಿ ಅಕ್ಕಸಾಲಿಗ ಒಕ್ಕೂಟ ಇರುತ್ತೆ, ಅಪಾರ ಸಂಪತ್ತಿರುತ್ತೆ ಅಂತ ತಿಳಿದಂಥ ಈ ಮೊಹಮ್ಮದ್ ಗಜನಿ ಏನು ಮಾಡ್ತಾನೆ, ಇದರ ಮೇಲೆ ದಾಳಿ ಮಾಡಿ ಇವರನ್ನು ಸೋಲಿಸಿ ಅಥವಾ ಇವರನ್ನು ಹತ್ತಿಕ್ಕಿ ಇಲ್ಲಿರ್ತಕ್ಕಂಥ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋಗ್ತಾನೆ. ಇದಾದ ಮೇಲೆ 15ನೇ ದಾಳಿ ಬರುತ್ತೆ. 15ನೇ ದಾಳಿ 1021. 15ನೇ ದಾಳಿ 1021ರಲ್ಲಿ ಬರುತ್ತೆ. 1021ರಲ್ಲಿ ಬೃಂದ್ವಾನ ಪ್ರದೇಶದ ವಿದ್ಯಾಧರ ಗಂಡ ಅಂತ ಬರ್ತಾನೆ. ವಿದ್ಯಾಧರ ಗಂಡದೇವ ಅಂತ ಬರ್ತಾನೆ. ಈ ವಿದ್ಯಾಧರ ಗಂಡದೇವ ಅಂದರೆ ಬೃಂದ್ವಾನ ಪ್ರದೇಶದ ರಾಜ. ಈ ಬೃಂದ್ವಾನ ಪ್ರದೇಶದ ರಾಜ ಇವನ ಪ್ರದೇಶದಲ್ಲಿರ್ತಕ್ಕಂಥ ಅಕ್ಕಸಾಲಿಗ ಒಕ್ಕೂಟವನ್ನು ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಸಂಪತ್ತನ್ನು ಮೊಹಮ್ಮದ್ ಗಜನಿ ಲೂಟಿ ಮಾಡಿರ್ತಾನೆ. ಹಾಗಾದರೆ ನಂತರ ಅದೇ ಪ್ರದೇಶದಲ್ಲಿರ್ತಕ್ಕಂಥ ವಿದ್ಯಾಧರ ಗಂಡನ ಮೇಲೆ ದಾಳಿ ಮಾಡಿ ಅವನನ್ನು ಸೋಲಿಸಿ ಸಾಮಂತನನ್ನಾಗಿ ಮಾಡ್ಕೊತಾನೆ. ಇದು ಅವನ 15ನೇ ದಾಳಿ. ಇದಾದಮೇಲೆ 16ನೇ ದಾಳಿ ಬರುತ್ತೆ. ಇದಿಷ್ಟು ನೋಡ್ಕೊಂಬಿಡಿ. 16ನೇ ದಾಳಿ ಬರುತ್ತೆ. ಅರ್ಥ ಆಯ್ತಾ? ಅರ್ಥ ಆಗಲಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ಹೇಳುವಂಥ ವಿಚಾರದಲ್ಲಿ ಕೆಲವೊಂದು ವಿಚಾರಗಳನ್ನ ಬಾಯಿಂದ ಹೇಳಿದ್ದನ್ನು ಬರೆಯೋಕ್ಕಾಗಿರಲ್ಲ. ಅದನ್ನು ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಏನಾದರೂ ಅಕ್ಷರಗಳಲ್ಲಿ ತಪ್ಪಾದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ಬರೆಯುವಂಥ ಸ್ಪೀಡ್ಗೆ ಒಂದೊಂದು ಅಕ್ಷರಗಳು ತಪ್ಪಾಗ್ಬೋದು, ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಜೊತೆಗೆ 16ನೇ ದಾಳಿ ಬರುತ್ತೆ. 16 ಮತ್ತು 17 2 ದಾಳಿ ಉಳಿದು. 16ನೇ ದಾಳಿ ವೆರಿ ಇಂಪಾರ್ಟೆಂಟ್. 17ನೇ ದಾಳಿ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಇದರಲ್ಲಿ ಈ 17 ದಾಳಿಗಳಲ್ಲಿ ಈ 16ನೇ ದಾಳಿ ಏನಿದೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ದಾಳಿ.
ಹಾಗಾದರೆ 16ನೇ ದಾಳಿ ಯಾವಾಗ ಆಯಿತು ಅಂತ ನೋಡೋಣ. ಈ 16ನೇ ದಾಳಿ 1025ರಿಂದ 26 1025 ಮತ್ತು 26ರಲ್ಲಿ 16ನೇ ದಾಳಿ ಆಗುತ್ತೆ. ಎಲ್ಲಿ ಅಂದರೆ ಗುಜರಾತಿನ ಸೋಮೇಶ್ವರ ದೇವಾಲಯ, ಸೋಮೇಶ್ವರ ದೇವಾಲಯ, ಗುಜರಾತಿನ ಸೋಮೇಶ್ವರ ಅಥವಾ ಸೋಮನಾಥ ದೇವಾಲಯ ಅಂತ ಹೇಳ್ತೀವಿ. ಸೋಮೇಶ್ವರ ದೇವಾಲಯ ಅಥವಾ ಸೋಮನಾಥ ದೇವಾಲಯ ಅಂತ ಹೇಳ್ತೀವಿ. ಈ ಗುಜರಾತಿನ ಸೋಮೇಶ್ವರ ಅಥವಾ ಸೋಮನಾಥ ದೇವಾಲಯದ ಮೇಲೆ 16ನೇ ದಾಳಿ ಆಗುತ್ತೆ ಮೊಹಮ್ಮದ್ ಗಜನಿದು. ಹಾಗಾದರೆ ಈ ಸೋಮೇಶ್ವರ ಅಥವಾ ಸೋಮನಾಥ ದೇವಾಲಯದಲ್ಲಿರ್ತಕ್ಕಂಥ ಸಂಪತ್ತಿನ ಬಗ್ಗೆ ನಾವು ನೋಡ್ತಾ ಹೋದರೆ ಇಲ್ಲಿ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಸಂಪತ್ತು ಎಷ್ಟಿತ್ತಂದರೆ ಇದು ಗುಜರಾತಿನ ಸೋಮೇಶ್ವರ ದೇವಾಲಯ ಗುಜರಾತ್ನಲ್ಲಿ ಬರುತ್ತೆ. ಗುಜರಾತ್ನಲ್ಲಿ ಬರ್ತಕ್ಕಂಥ ಈ ಸೋಮೇಶ್ವರ ದೇವಾಲಯ ಏನಾಗುತ್ತೆ, ಪ್ರಸಿದ್ಧವಾದ ಸೋಮೇಶ್ವರ ದೇವಾಲಯ ವಲ್ಲಭಿ ಮನೆತನದವರು ಸ್ಥಾಪನೆ ಮಾಡ್ತಾರೆ. ಈ ವಲ್ಲಭಿ ಅಂತಕ್ಕಂಥ ಒಂದು ವಲ್ಲಭಿ ಮನೆತನದವರು ಇದನ್ನು ಸ್ಥಾಪನೆ ಮಾಡುತ್ತೆ. ಯಾವುದು ಈ ದೇವಸ್ಥಾನವನ್ನು ಕಟ್ಟಿದವರು ಯಾರಂದರೆ ವಲ್ಲಭಿ ಮನೆತನದವರು. ಯಾವಾಗ ಅಂದರೆ 480ರಿಂದ 786ರ ಅವಧಿಯಲ್ಲಿ. ಈ 480ರಿಂದ 786ರ ಅವಧಿಯಲ್ಲಿ ವಲ್ಲಭಿ ಮನೆತನದವರು ಈ ಗುಜರಾತಿನ ಸೋಮೇಶ್ವರ ದೇವಾಲಯನ ಅಥವಾ ಸೋಮನಾಥ ದೇವಾಲಯನ ನಿರ್ಮಾಣ ಮಾಡ್ತಾರೆ. ಹಾಗಾದರೆ ಈ ಮನೆತನದವರು ನಿರ್ಮಾಣ ಮಾಡಿದರೆ ಇಲ್ಲಿರ್ತಕ್ಕಂಥ 56 ವಜ್ರಲೇಪಿತ ಕಂಬಗಳಿದ್ದು, 56 ವಜ್ರಲೇಪಿತ ಕಂಬಗಳಿದ್ದು, ಇಲ್ಲಿ ಕಂಬಗಳು 56 ವಜ್ರಲೇಪಿತ ಕಂಬಗಳು ಎಲ್ಲಿದ್ವು, ಈ ಗುಜರಾತಿನ ಸೋಮೇಶ್ವರ ದೇವಾಲಯದಲ್ಲಿ 56 ವಜ್ರಲೇಪಿತ ಕಂಬಗಳಿದ್ವು. ಅಷ್ಟೇ ಅಲ್ಲದೆ ಈ ಸೋಮೇಶ್ವರ ದೇವಾಲಯ ಎಷ್ಟು ಶ್ರೀಮಂತವಾಗಿತ್ತಂದರೆ 10,000 ಈ ವಜ್ರಲೇಪಿತ ಕಂಬಗಳಿದ್ವಲ್ಲ, ಈ ವಜ್ರಲೇಪಿತ ಕಂಬಗಳನ್ನು ಒಬ್ಬೊಬ್ಬರು ಒಂದೊಂದು ರಾಜ್ಯ ಮಾಡಿಕೊಟ್ಟಿದ್ರು. ಅಂದರೆ 56ನ ಈ ವಲ್ಲಭಿ ಮನೆತನದವರು ಮಾಡಿಲ್ಲ. ಈ ವಲ್ಲಭಿ ಮನೆತನದವರು ಈ ಸೋಮೇಶ್ವರ ಅಥವಾ ಸೋಮನಾಥ ದೇವಾಲಯವನ್ನು 480ರಿಂದ 786ರ ಅವಧಿ ಒಳಗಡೆ ಕಟ್ತಾರೆ. ಆ ಕಟ್ಟಿದಂಥವ್ರು ಯಾರಂದರೆ ವಲ್ಲಭಿ ಮನೆತನದವರು. ಅದಾದಮೇಲೆ ಇಲ್ಲಿ 56 ವಜ್ರಲೇಪಿತ ಕಂಬಗಳನ್ನು ಹೊಂದಿದ್ದಂಥದ್ದು ಈ ಸೋಮೇಶ್ವರ ದೇವಾಲಯ. ಈ ಒಂದೊಂದು ಕಂಬಗಳನ್ನು ಒಂದೊಂದು ರಾಜ ಮನೆತನ, ಇಲ್ಲಿರ್ತಕ್ಕಂಥ ಒಂದೊಂದು ಕಂಬಗಳನ್ನು ಒಂದೊಂದು ರಾಜ ಮನೆತನದವರು ಮಾಡಿಸಿರ್ತಾರೆ. ಇವಕ್ಕೆ ವಜ್ರಲೇಪಿತ ಕಂಬಗಳಿದ್ದು, ಜೊತೆಗೆ 10,000 ಗ್ರಾಮಗಳಿಂದ ತೆರಿಗೆ ಬರ್ತಾ ಇತ್ತು. 10,000 ಗ್ರಾಮಗಳಿಂದ ತೆರಿಗೆ ಬರ್ತಾ ಇತ್ತು ಈ ದೇವಸ್ಥಾನಕ್ಕೆ, ಸೋಮೇಶ್ವರ ದೇವಸ್ಥಾನಕ್ಕೆ ಅಥವಾ ಸೋಮನಾಥ ದೇವಸ್ಥಾನಕ್ಕೆ 10,000 ಗ್ರಾಮಗಳಿಂದ ತೆರಿಗೆ ಬರ್ತಾ ಇತ್ತು. ಎಷ್ಟು ಶ್ರೀಮಂತವಾಗಿರಬೇಕು ಈ ದೇವಸ್ಥಾನ ನೋಡ್ಕೊಳ್ಳಿ. ಜೊತೆಗೆ 3,000 ಅರ್ಚಕರು ದಿನನಿತ್ಯ ಪೂಜೆ ಮಾಡ್ತಾಯಿದ್ರು. ದಿನನಿತ್ಯ ಪೂಜೆ ಮಾಡ್ತಕ್ಕಂಥ ಅರ್ಚಕರು ಎಷ್ಟು, 3,000 ಜನ. ಜೊತೆಗೆ 375 ನರ್ತಕಿಯರು ದಿನನಿತ್ಯ ನರ್ತನೆ ಮಾಡ್ತಾಯಿದ್ರು. 375 ಜನ ನರ್ತಕಿಯರು ದಿನನಿತ್ಯ ನರ್ತನೆ ಮಾಡ್ತಾಯಿದ್ರು. ದಿನನಿತ್ಯ ನರ್ತನೆ ಮಾಡ್ತಕ್ಕಂಥ ಜನರು ಎಷ್ಟಂದರೆ 375 ಜನ ನರ್ತಕಿಯರು ದಿನನಿತ್ಯ ನರ್ತನೆ ಮಾಡ್ತಾಯಿದ್ರು. ಜೊತೆಗೆ ಇಲ್ಲೊಂದು 5 ಅಡಿ ಇರ್ತಕ್ಕಂಥ ಈಶ್ವರಲಿಂಗ ಇತ್ತು. 5 ಅಡಿಯ ಈಶ್ವರಲಿಂಗ ಇತ್ತು. ಇದರ ಜೊತೆಗೆ 108 ಶಿವಲಿಂಗಗಳಿದ್ದು. 108 ಶಿವಲಿಂಗಗಳಿದ್ದು. ನೋಡಿ, ಈಗ ಈ ದೇವಸ್ಥಾನ ಎಷ್ಟು ಶ್ರೀಮಂತವಾಗಿತ್ತಂತ ಅರ್ಥ ನೋಡ್ಕೊಳ್ಳಿ ಸರಿಯಾಗಿ ಬೋರ್ಡಲ್ಲಿ ನೋಟ್ ಮಾಡ್ಕೊಳ್ಳಿ. ಜೊತೆಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ, ಇದೊಂದು ನೋಡ್ಕೊಂಬಿಡಿ. 2,000 ಗ್ರೇನ್ ತೂಕದ ಒಂದು ಚಿನ್ನದಿಂದ ಮಾಡಿದಂಥ ಗಂಟೆ ಇತ್ತಿಲ್ಲಿ. ಚಿನ್ನದಿಂದ ಮಾಡಿದಂಥ ಗಂಟೆ, ಚಿನ್ನದ ಗಂಟೆ ಅಂತ ಹೇಳ್ಬೋದು. ಚಿನ್ನದ ಗಂಟೆ, ಹೌದಾ? ಟೋಟಲ್ ಆಗಿ ನೋಡ್ತಾ ಹೋದರೆ ಈ ಸೋಮೇಶ್ವರ ದೇವಾಲಯ ಇರೋದು ಗುಜರಾತ್ನ ಸೋಮೇಶ್ವರ ದೇವಾಲಯ ಇರೋದು ಗುಜರಾತ್ನಲ್ಲಿ. ಹಾಗಾದರೆ ಇದನ್ನು ಸ್ಥಾಪನೆ ಮಾಡಿರೋದವರು, ಇದನ್ನು ಕಟ್ಟಿಸಿದವರು ವಲ್ಲಭಿ ಮನೆತನದವರು. ಯಾವಾಗ ಕಟ್ಟಿಸಿದ್ರೆ 480ರಿಂದ 786ರ ಅವಧಿಯಲ್ಲಿ ಕಟ್ಟಿಸಿರ್ತಾರೆ. ಹಾಗಾದರೆ ಈ ದೇವಸ್ಥಾನದಲ್ಲಿ 56 ವಜ್ರಲೇಪಿತ ಕಂಬಗಳಿದ್ದು, ಆ ಒಂದೊಂದು ಕಂಬಗಳನ್ನು ಒಬ್ಬೊಬ್ಬ ರಾಜ ಮಾಡಿಸಿಕೊಟ್ಟಿದ್ದ. ಅದರ ಜೊತೆಗೆ 10,000 ಗ್ರಾಮಗಳಿಂದ ತೆರಿಗೆ ಬರ್ತಾ ಇತ್ತು ಈ ದೇವಸ್ಥಾನಕ್ಕೆ. 3,000 ಜನ ಅರ್ಚಕರು ದಿನನಿತ್ಯ ಈ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸ್ತಾ ಇದ್ರು. ಜೊತೆಗೆ 375 ನರ್ತಕಿಯರು ದಿನನಿತ್ಯ ನರ್ತನೆ ಮಾಡ್ತಾ ಇದ್ರು. ಅದರ ಜೊತೆಗೆ 5 ಅಡಿ ಇರ್ತಕ್ಕಂಥ ಈಶ್ವರ ಲಿಂಗ ಇತ್ತು. 108 ಶಿವಲಿಂಗಗಳಿದ್ದು. 2,000 ಗ್ರೇನ್ ತೂಕದ ಚಿನ್ನದ ಗಂಟೆ ಇತ್ತು.
ಇಷ್ಟು ಸಂಪತ್ಭರಿತವಾಗಿದ್ದ ದೇವಾಲಯ ಎಲ್ಲಿತ್ತಂದರೆ ಗುಜರಾತಿನ ಸೋಮೇಶ್ವರ ದೇವಾಲಯ ಇಷ್ಟು ಸಂಪತ್ಭರಿತವಾಗಿತ್ತು. ಇಷ್ಟು ಸಂಪತ್ಭರಿತವಾಗಿತ್ತಂಥ ದೇವಾಲಯದ ಮೇಲೆ ಮೊಹಮ್ಮದ್ ಗಜ್ನಿಯ ಕಣ್ಣು ಬೀಳುತ್ತೆ. ಇಷ್ಟು ಸಂಪತ್ಭರಿತವಾಗಿದ್ದಂಥ ದೇವಾಲಯದ ಮೇಲೆ ಮೊಹಮ್ಮದ್ ಗಜ್ನಿಯ ಕಣ್ಣು ಬೀಳುತ್ತೆ. ಗಜ್ನಿಯ ಕಣ್ಣು ಬಿದ್ದ ತಕ್ಷಣ ಸುಮ್ಮನೆ ಇರ್ತಾನ? ಗಜ್ನಿಯ ಕಣ್ಣು ಬಿದ್ದ ತಕ್ಷಣ ಇವೇನು ಮಾಡ್ತಾನೆ, 1025 ಅಕ್ಟೋಬರ್ ತಿಂಗಳು, 1025 ಅಕ್ಟೋಬರಲ್ಲಿ ಈ ದೇವಾಲಯದ ಮೇಲೆ ದಾಳಿ ಮಾಡೋಕ್ಕೆ ಹೋಗ್ತಾನೆ. ಈ ದೇವಾಲಯದ ಮೇಲೆ ದಾಳಿ ಮಾಡೋಕ್ಕೆ ಹೋಗ್ಬೇಕಾದ್ರೆ ಈ ಗುಜರಾತಿನ ಅನಿಲವಾಡ ಅಂತ ಬರುತ್ತೆ. ಗುಜರಾತಿನ ಅನಿಲವಾಡದ ರಾಜ ಎರಡನೇ ಭೀಮದೇವ ಅಂತ ಬರ್ತಾನೆ. ಎರಡನೇ ಭೀಮದೇವ. ಈ ಗುಜರಾತಿನ ಅನಿಲವಾಡದ ರಾಜ ಎರಡನೇ ಭೀಮದೇವ ಅಕ್ಟೋಬರು 1025ರಲ್ಲಿ ಇವನನ್ನು ತಡೆ ಹೊಡ್ತಾನೆ. ಅಂದರೆ ಈ ಗಜ್ನಿ ಮೊಹಮ್ಮದ್ ಏನು ಮಾಡ್ತಾನೆ, ಈ ಗುಜರಾತಿನ ಸೋಮೇಶ್ವರ ದೇವಾಲಯದ ಮೇಲೆ ದಾಳಿ ಮಾಡ್ಬೇಕಂತ ಬರ್ತಾ ಇರ್ತಾನೆ. ಬಟ್ ಗುಜರಾತಿನ ಅನಿಲವಾಡದ ಭೀಮದೇವ ಏನು ಮಾಡ್ತಾನೆ, ಇವಾಗ ತಡೆ ಹೊಡ್ತಾನೆ. ಆದರೆ ಈ ಭೀಮದೇವನನ್ನು ಅಹಮಾಬಾದ್ ಬಳಿ ಅಹಮಾಬಾದ್ ಬಳಿ ಇರ್ತಕ್ಕಂಥ ಪ್ರಭಾಸ್ ಪಟ್ಟಣ ಅಂತ ಬರುತ್ತೆ. ಪ್ರಭಾಸ್ ಪಟ್ಟಣದ ಬಳಿ ಇವನನ್ನು ಸೋಲಿಸ್ತಾರೆ. ಪ್ರಭಾಸ್ ಪಟ್ಟಣ ಎಲ್ಲಿ, ಅಹಮದಾಬಾದ್ ಸಮೀಪ ಇರುವಂಥ ಪ್ರಭಾಸ್ ಪಟ್ಟಣದ ಬಳಿ ಈ ಎರಡನೇ ಭೀಮದೇವನನ್ನು ಗಜ್ನಿ ಮೊಹಮ್ಮದ್ ಸಂಪೂರ್ಣವಾಗಿ ಸೋಲಿಸಿಬಿಡ್ತಾನೆ. ಇಲ್ಲಿ ಮಾಡಿದಂಥ ತಪ್ಪೇನೆಂದರೆ, ಇಲ್ಲಿ 56 ಕಂಬಗಳಿದ್ವಲ್ಲ, ಈ 56 ಕಂಬಗಳನ್ನು 56 ಮನೆತನದವರು ನಿರ್ಮಾಣ ಮಾಡಿಕೊಟ್ಟಿದ್ರು. ಈ 56 ಮನೆತನದವ್ರಿಗೂ ಈ ದೇವಾಲಯದ ಮೇಲೆ ಹಕ್ಕಿತ್ತು ಅಂತ ಗೊತ್ತಾಯಿತು. 56 ಮನೆತನದವ್ರಿಗೂ ದೇವಾಲಯದ ಮೇಲೆ ಹಕ್ಕಿತ್ತು. ಬಟ್ ಮೊಹಮ್ಮದ್ ಗಜ್ನಿ ದಾಳಿ ಮಾಡುವಾಗ ಈ 56 ಮನೆತನಗಳು ಏನಾದರೂ ಒಂದುಗೂಡಿ ನಿಂತಿದ್ರೆ ಮೊಹಮ್ಮದ್ ಗಜ್ನಿ ಸತ್ರು ಬರ್ತಿರಲಿಲ್ಲ. ನಮ್ಮ ಹಿಂದೂ ರಾಜರುಗಳಲ್ಲಿ ಒಕ್ಕಟ್ಟಿರಲಿಲ್ಲ. ನಮ್ಮ ಹಿಂದೂ ರಾಜರುಗಳಲ್ಲಿ ಮುದ್ದಾಮಾಗಿ ಅಂದರೆ ಮೇನ್ ಆಗಿರ್ತಕ್ಕಂಥ ಸಮಸ್ಯೆ ಏನಂದರೆ, ಬೇರೆ ರಾಜನ ಮೇಲೆ ದಾಳಿ ಮಾಡಿದಾಗ ಅವರು ಸಹಾಯಕ್ಕೆ ಹೋಗ್ತಾ ಇರಲಿಲ್ಲ. ನಮ್ಗೆ ಯಾಕೆ ಬಿಡು, ನಮ್ಮ ಮೇಲೆ ದಾಳಿ ಮಾಡಿಲ್ಲಲ್ಲ ಅನ್ನುವಂಥ ಒಂದು ಮನೋಭಾವನೆಯಿಂದ ಅವ್ರು ಸುಮ್ಮನೆ ಇರ್ತಾಯಿದ್ರು. ಈ ವಲ್ಲಭಿ ಮಣಿತನದಲ್ಲಿ ಕಟ್ಟಿರ್ತಕ್ಕಂಥ ಈ ಗುಜರಾತಿನ ಸೋಮೇಶ್ವರ ದೇವಾಲಯದ ಮೇಲೆ 56 ರಾಜರು ವಜ್ರಲೇಪಿತ ಕಂಬಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ರಲ್ಲ, ಈ ದೇವಾಲಯದ ಮೇಲೆ ಮೊಹಮ್ಮದ್ ಗಜ್ನಿ ಏನಾದರೂ ದಾಳಿ ಮಾಡ್ತಾನೆ ಅಂತ ತಿಳಿದಂಥ ಸಂದರ್ಭದಲ್ಲಿ ಇವರು 56 ಜನ ಒಕ್ಕಟ್ಟಾಗಿ ನಿಂತಿದ್ರೆ ಮೊಹಮ್ಮದ್ ಗಜ್ನಿ ಯಾವುದೇ ಕಾಲಕ್ಕೂ ಗೆಲ್ತೇ ಇರಲಿಲ್ಲ. ಹೌದಾ, ಗೆಲ್ಲೋದು ದೂರ ಹೋಯ್ತು, ಗೆಲ್ತೇ ಇರಲಿಲ್ಲ. ಅವ್ರಿಗೆ ಸೋಲಾಗ್ತಿತ್ತು. ಪ್ರಪ್ರಥಮವರೆಗೆ ಇಲ್ಲಿ ಸೋಲಾಗ್ತಿತ್ತು. ಆದರೆ 56 ಜನ ಯಾರೂ ಬರಲಿಲ್ಲ. ಅದರಲ್ಲಿ ಒಬ್ಬ ಬರ್ತಾನೆ, ಗುಜರಾತಿನ ಅನಿಲವಾಡದ ರಾಜ ಎರಡನೇ ಭೀಮದೇವ ಬರ್ತಾನೆ. ಈ ಭೀಮದೇವನನ್ನು ಅಹಮದಾಬಾದ್ ಪಟ್ಟಣದ ಬಳಿ, ಪ್ರಭಾಸ್ ಪಟ್ಟಣ ಅಂತ ಬರುತ್ತೆ, ಅಹಮದಾಬಾದ್ ಸಮೀಪದ ಪ್ರಭಾಸ್ ಪಟ್ಟಣದ ಬಳಿ ಸಂಪೂರ್ಣವಾಗಿ ಸೋಲಿಸಿಬಿಡ್ತಾನೆ. ಸಂಪೂರ್ಣವಾಗಿ ಸೋಲಿಸಿ ಅದರಿಂದ ವಿಶ್ರಾಂತಿ ಪಡ್ತಾನೆ. ಯಾರು, ಮೊಹಮ್ಮದ್ ಗಜ್ನಿ ಸುಮ್ಮನೆ ಇರ್ತಾನೆ. 2-3 ತಿಂಗಳು ಸುಮ್ಮನೆ ಇರ್ತಾನೆ. ಅಕ್ಟೋಬರಲ್ಲಿ ಸೋಲ್ತಾನೆ. ನವಂಬರ್, ಡಿಸೆಂಬರ್ 2 ತಿಂಗಳು ಸುಮ್ಮನೆ ಇರ್ತಾನೆ. ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಸೋಲಿಸ್ತಾನೆ. ನವಂಬರ್ ಮತ್ತು ಡಿಸೆಂಬರಲ್ಲಿ 2 ತಿಂಗಳು ಸುಮ್ಮನಿದ್ದು ಜನವರಿ 1026 ಜನವರಿ 6ನೇ ತಾರೀಕಿಗೆ ಮತ್ತೆ ದಾಳಿ ಮಾಡ್ತಾನೆ. ಎಲ್ಲಿ, ಸೋಮೇಶ್ವರ ದೇವಾಲಯದ ಮೇಲೆ ದಾಳಿ. ಇವಾಗ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ. ದೇವಾಲಯದ ಮೇಲೆ ಈಗ ದಾಳಿ ಮಾಡ್ತಾನೆ. ಅವಾಗ ಏನಾಗುತ್ತೆ, ಇಲ್ಲಿರ್ತಕ್ಕಂಥ 3000 ಅರ್ಚಕರು ಇರ್ತಾರಲ್ಲ, 3000 ಅರ್ಚಕರು ಏನು ಮಾಡ್ತಾರೆ, ನಮ್ಮನ್ನು ಸೋಮನಾಥ ಕಾಪಾಡ್ತಾನೆ ಅಂತೇಳಿ ದೇವರನ್ನು ಬೇಡ್ಕೊಂಡು ನಿಂತಿರ್ತಾರೆ. ಇಲ್ಲಿರ್ತಕ್ಕಂಥ ಅರ್ಚಕರು ಸೋಮನಾಥ ಕಾಪಾಡ್ತಾನಂತೆ ದೇವರನ್ನು ಬೇಡ್ಕೊತ ನಿಂತಿರ್ಬೇಕಾದ್ರೆ ಅವಾಗ ಏನು ಮಾಡ್ತಾನೆ, ಮೊಹಮ್ಮದ್ ಗಜ್ನಿ ಏಕಾಏಕಿಯಾಗಿ ದಾಳಿ ಮಾಡ್ತಾನೆ. ದಾಳಿ ಮಾಡಿದಂಥ ಮೊಹಮ್ಮದ್ ಗಜ್ನಿ ದೇವಾಲಯದ ಗರ್ಭಗುಡಿಯನ್ನು ಪ್ರವೇಶ ಮಾಡ್ತಾನೆ. ಗರ್ಭಗುಡಿಯನ್ನು ಪ್ರವೇಶ ಮಾಡ್ತಾನೆ. ಇಲ್ಲಿರ್ತಕ್ಕಂಥ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಕೃಷ್ಣ ಭಾಸ್ಕರ ಅಂತ ಬರ್ತಾನೆ. ಕೃಷ್ಣ ಭಾಸ್ಕರ ಅಂತಕ್ಕಂಥ ವ್ಯಕ್ತಿ, ಕೃಷ್ಣ ಭಾಸ್ಕರ ಅಂತಕ್ಕಂಥವನು ಪ್ರಧಾನ ಅರ್ಚಕನಾಗಿರ್ತಾನೆ. ಮೊಹಮ್ಮದ್ ಗಜ್ನಿ ಗರ್ಭಗುಡಿಯನ್ನು ಪ್ರವೇಶ ಮಾಡುವಾಗ ಹೇಳ್ತಾನೆ, ಮೊಹಮ್ಮದ್ ಗಜ್ನಿ ನೋಡಪ್ಪ, ನೀನು ದಾಳಿ ಮಾಡಿಬಿಟ್ಟಿದೆಯಾ, ಇಲ್ಲಿರ್ತಕ್ಕಂಥ ಅಪಾರ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋಗೋ, ನಮಗೆ ಪರವಾಗಿಲ್ಲ, ಆದರೆ ಗರ್ಭಗುಡಿಯ ಒಳಗಡೆ ಪ್ರವೇಶ ಮಾಡಬೇಡ ಅಂತೇಳಿ ಈ ಮೊಹಮ್ಮದ್ ಗಜ್ನಿಯನ್ನು ತಡೆದಂಥ ವ್ಯಕ್ತಿ ಯಾರಂದರೆ ಕೃಷ್ಣ ಭಾಸ್ಕರ. ಈ ಗರ್ಭಗುಡಿಯನ್ನು ಪ್ರವೇಶ ಮಾಡುವಾಗ ತಡೆದಂಥ ವ್ಯಕ್ತಿ ಕೃಷ್ಣ ಭಾಸ್ಕರ. ಈ ಕೃಷ್ಣ ಭಾಸ್ಕರನನ್ನು ಕೊಲೆ ಮಾಡಿ ಗರ್ಭಗುಡಿಯನ್ನು ಪ್ರವೇಶಿಸಿದಂಥ ಈ ಮೊಹಮ್ಮದ್ ಗಜ್ನಿ ಏನು ಮಾಡ್ತಾನೆ, ಇಲ್ಲಿರುವಂಥ ಈಶ್ವರಲಿಂಗವನ್ನು 4 ಭಾಗಗಳನ್ನಾಗಿ ಸೀಳ್ತಾನೆ.
4 ಭಾಗಗಳನ್ನಾಗಿ ಸೀಳಿಬಿಡ್ತಾನೆ. ಅಂದರೆ ಇಲ್ಲಿರ್ತಕ್ಕಂಥ ಈಶ್ವರ ಲಿಂಗವನ್ನು 4 ಭಾಗಗಳನ್ನಾಗಿ ಸೀಳ್ತಾನೆ. ಯಾಕೆ ಸೀಳ್ತಾನೆ ಅಂದರೆ ಇವನಿಗೆ ಒಂದು ಹುಚ್ಚು. ಅಂದರೆ ಎಲ್ಲ ದೇವಸ್ಥಾನಗಳಲ್ಲಿ ದೇವಾಲಯಗಳ ಕಂಬಗಳೇ ವಜ್ರಲೇಪಿತವಾಗಿದ್ದವು. ಅಂದರೆ ಈ ಈಶ್ವರ ಲಿಂಗದ ಬುಡಕು ಎಷ್ಟು ಅಪಾರವಾದ ಸಂಪತ್ತು ಇರ್ಬೋದು ಅನ್ನೋದು ಒಂದು ಕಲ್ಪನೆ. ಅಂದರೆ ಕಂಬಗಳೇ ವಜ್ರಲೇಪಿತದಿಂದ ಮಾಡಿರೋ ಅಂದರೆ ಈ ಈಶ್ವರ ಲಿಂಗನ ಇನ್ನೇ ಎದರಿಂದ ಡೈಮಂಡ್ನಿಂದ ಮಾಡಿದ್ರಂತ ಅವನ ಕಲ್ಪನೆ ಇರುತ್ತೆ. ಅಂದರೆ ಅಪಾರ ಸಂಪತ್ತನ್ನು ಈ ದೇವಸ್ಥಾನದ ಈ ಲಿಂಗದ ಬುಡಕು ಇಟ್ಟಿರ್ಬೋದು ಅಂತೇಳಿ ಆ ಲಿಂಗವನ್ನು 4 ತುಂಡುಗಳಾಗಿ ಕತ್ತರಿಸ್ತಾನೆ. ಅದಾದ ಮೇಲೆ ಈ ದಾಳಿಯ ಮೇಲೆ 60,000 ಪ್ರಾಣಿಗಳ ಮೇಲೆ ಇಲ್ಲಿರ್ತಕ್ಕಂಥ ಸಂಪತ್ತನ್ನು ಸಾಗಿಸ್ತಾನೆ. 60,000 ಪ್ರಾಣಿಗಳ ಮೇಲೆ ಎಷ್ಟು ಸಂಪತ್ತು ಇರ್ಬೋದು ಯೋಚನೆ ಮಾಡಿ. ಈ ದಾಳಿಯ ನಂತರ ಈ ಮೊಹಮ್ಮದ್ ಗಜನಿಗೆ ಒಂದು ಗಾಜಿ ಅಂತಕ್ಕಂಥ ಒಂದು ಬಿರುದು ಬರುತ್ತೆ. ಗಾಜಿ ಅಂದರೆ ವಿಗ್ರಹ ಭಂಜಕ ಅಥವಾ ಮೂರ್ತಿ ಭಂಜಕ ಅಂತ ಕರಿತೀವಿ ನಾವು. ಮೂರ್ತಿ ಭಂಜಕ ಅಥವಾ ವಿಗ್ರಹ ಭಂಜಕ ಅಂತಕ್ಕಂಥ ಒಂದು ಬಿರುದನ್ನು ಪಡಿತಾನೆ. ಯಾಕಂದರೆ ಇಲ್ಲಿರ್ತಕ್ಕಂಥ ಈಶ್ವರ ಲಿಂಗವನ್ನು ಧ್ವಂಸ ಮಾಡಿದ್ದಕ್ಕಾಗಿ ಮೂರ್ತಿ ಭಂಜಕ ಅಥವಾ ವಿಗ್ರಹ ಭಂಜಕ ಅಂತಕ್ಕಂಥ ಬಿರುದನ್ನು ಪಡಿತಾನೆ. ಇಷ್ಟು 16ನೇ ದಾಳಿ. 17ನೇ ದಾಳಿ ಏನಿಲ್ಲ, ಸಿಂಪಲ್ ಆಗಿದೆ. 17ನೇ ದಾಳಿ ನೋಡಿಬಿಡೋಣ. 17ನೇ ದಾಳಿ ಗುಜರಾತ್ ಬರಲ್ಲ, ಪಂಜಾಬಿನ ಗೋಕಾರರು ಅಥವಾ ಚಾಟ್ರ್ ಅಂತೆ. ಪಂಜಾಬಿನ ಗೋಕಾರರು ಅಥವಾ ಜಾಟರು ಅಂತ ಬರ್ತಾರೆ. ಜಾಟರು ಇವ್ರೇನು ಮಾಡ್ತಾರೆ, ಬರುವಾಗ ಮೊಹಮ್ಮದ್ ಗಜನಿಗೆ ತಡೆ ಒಡ್ಡಿ ಇವನಿಂದ ಸಂಪತ್ತನ್ನು ಲೂಟಿ ಮಾಡ್ತಾ ಇರ್ತಾರೆ. ಇವನೇ ಬೇರೆದವರಿಂದ ಲೂಟಿ ಮಾಡ್ತಿರ್ತಾನೆ ಸಂಪತ್ತು. ಆದರೆ ಬರುವಾಗ ಈ ಪಂಜಾಬಿನ ಗೋಕಾರರು ಅಥವಾ ಜಾಟರು ಅಂತ ಏನು ಕರಿತೀವಿ, ಅವರು ಇವನನ್ನು ತಡೆ ಒಡ್ಡದ ಇವನಿಂದ ಸ್ವಲ್ಪ ಸಂಪತ್ತನ್ನು ಲೂಟಿ ಮಾಡೋದು ಮತ್ತು ಸಂಗ್ರಹಿಸಿಡೋದು, ಈ ಥರ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇವರನ್ನ ಮೇಲೆ ದಾಳಿ ಮಾಡಿ ಅವ್ರನ್ನ ಪ್ರಮಾಣವಾಗಿ ಅಂದರೆ ಇವನನ್ನು ಶಿಕ್ಷೆ ಮಾಡ್ತಾನೆ. ಇಷ್ಟು 17 ದಾಳಿಗಳು. ಮೊಹಮ್ಮದ್ ಗಜನಿ 17 ದಾಳಿಯನ್ನು ಸಂಪೂರ್ಣವಾಗಿ ಹೇಳಿದ್ದೀನಿ. ಯಾವುದೇ ರೀತಿ ಯಾವುದೇ ಪಾಯಿಂಟ್ಸ್ನ ಬಿಟ್ಟಿಲ್ಲ, ಸಂಪೂರ್ಣವಾಗಿ ಹೇಳಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ನಾನು ನಿಮಗೆ ಉತ್ತರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇಷ್ಟು 17 ದಾಳಿಗಳಾಗ್ತವೆ. ಇದಾದಮೇಲೆ ಒಂದೆರಡು ಪಾಯಿಂಟ್ಸ್ ಬಂದುಬಿಡುತ್ತೆ. ಅದ್ಯಾಕೆ ಬಿಟ್ಬಿಡೋಣ, ಅದೊಂದೆರಡು ಪಾಯಿಂಟ್ಸ್ ಹೇಳ್ಬಿಡೋಣ. ಈ ಮೊಹಮ್ಮದ್ ಗಜನಿಯ ಅಂದರೆ ಗಜನಿ ಮಣಿತನ ಕಂಪ್ಲೀಟ್ ಆಗಿಬಿಡುತ್ತೆ. ಇನ್ನೊಂದೆರಡು ಪಾಯಿಂಟ್ಸ್ ಏನಂದರೆ ಈ ಮೊಹಮ್ಮದ್ ಗಜನಿಯ ಬಿರುದುಗಳು ಅಂತ ಬರ್ತವೆ. ಮೊಹಮ್ಮದ್ ಗಜನಿಯ ಬಿರುದುಗಳು ಅಂತ ನೋಡ್ತಾ ಹೋದರೆ ಈ ಒಂದೆರಡು ಪಾಯಿಂಟ್ಸ್ ನೋಡ್ಕೊಂಬಿಡಿ. ಮೊಹಮ್ಮದ್ ಗಜನಿಯ ಬಿರುದುಗಳು. ಒಂದು ಸುಲ್ತಾನ್. ಈ ಸುಲ್ತಾನ್ ಅನ್ನುವಂಥ ಬಿರುದನ್ನು ಇಟ್ಕೊಂಡಂಥ ಮೊದಲ ರಾಜ ಯಾರಂದರೆ ಮೊಹಮ್ಮದ್ ಗಜನಿ. ಸುಲ್ತಾನ್ ಅನ್ನೋಂಥ ಬಿರುದು ಯಾರಿಗೂ ಇರಲಿಲ್ಲ. ಸುಲ್ತಾನ್ ಅನ್ನುವಂಥ ಬಿರುದನ್ನು ಮೊದಲ ಬಾರಿಗೆ ಇಟ್ಟುಕೊಂಡಂಥ ವ್ಯಕ್ತಿ ಮೊಹಮ್ಮದ್ ಗಜನಿ. ಅದಾದಮೇಲೆ ಈ ಗಾಜಿ ಅನ್ನುವಂಥ ಬಿರುದು ಬರುತ್ತೆ. ಗಾಜಿ ಅನ್ನುವಂಥದ್ದು ಹೇಳಿದ್ನಲ್ಲ, ಗಾಜಿ ವಿಗ್ರಹ ಭಂಜಕ ಅಥವಾ ಮೂರ್ತಿ ಭಂಜಕ ಗಾಜಿ. ಮತ್ತು ಯಾಮಿನಿ ಉದ್ ದೌಲ್ ಅಂತ. ದೌಲ್ ಅಂತಕ್ಕಂಥ ಅಂದರೆ ಯಾಮಿನಿ ಉದ್ ದೌಲ್ ಅಂತಕ್ಕಂಥದ್ದು ಇವನ ಬಿರುದು. ಯಾಮಿನಿ ಉದ್ ದೌಲ್ ಅಂದರೆ ಸಾಮ್ರಾಜ್ಯದ ಭುಜಬಲ ಅಂತ ಕರೀತಾರೆ. ಅಂದರೆ ಸಾಮ್ರಾಜ್ಯದ ಭುಜಬಲ, ಸಾಮ್ರಾಜ್ಯದ ಭುಜಬಲ ಅಂತಕ್ಕಂಥದ್ದು ಇವನ ಬಿರುದು. ಅಂದರೆ ಈ 3 ಬಿರುದು, ಸುಲ್ತಾನ್, ಗಾಜಿ, ಯಾಮಿನಿ ಉದ್ ದೌಲ್ ಮತ್ತು ಸಾಮ್ರಾಜ್ಯದ ಭುಜಬಲ ಅಂತಕ್ಕಂಥದ್ದು ಇವನ ಬಿರುದು. ಇವನಲ್ಲಿ ಕವಿಗಳು ಬರ್ತಾರೆ. ಕವಿಗಳು ಅಲ್ ಬಿರುನಿ ಅಂತ ಬರ್ತಾನೆ. ಅಲ್ ಬಿರುನಿ ಅಂತ ಬರ್ತಾನೆ. ಅಲ್ ಬಿರುನಿ ಏನಂದರೆ ಅಲ್ ಬಿರುನಿ ಅಂತಕ್ಕಂಥ ಒಬ್ಬ ಪರ್ಷಿಯನ್ ವಿದ್ವಾಂಸ ಬರ್ತಾನೆ. ಅಲ್ ಬಿರುನಿ ಅಂತಕ್ಕಂಥ ಪರ್ಷಿಯನ್ ವಿದ್ವಾಂಸ ಬರ್ತಾನೆ. ತಾರಿಕ್-ಎ ಹಿಂದ್ ಅಥವಾ ಕಿತಾಬ್-ಎ ಹಿಂದ್ ಅಂತಕ್ಕಂಥದ್ದು ಇವನು ಕೃತಿ. ತಾರಿಕ್-ಎ ಹಿಂದ್ ಅಥವಾ ಕಿತಾಬ್-ಎ ಹಿಂದ್ ಅಂತಕ್ಕಂಥದ್ದು ಇವನ ಕೃತಿ. ಇವನ ಇನ್ನೊಂದು ಕೃತಿ ಮತ್ತು ಮಸೂದ್ ಅಂದರೆ ಕಾನೂನ್-ಇ-ಮಸೂದ್ ಅಂತ ಬರುತ್ತೆ. ಕಾನೂನ್-ಇ-ಮಸೂದ್ ಅಂದರೆ ಅಲ್ ಬಿರುನಿ ಅಂತ ಬರ್ತಾನೆ. ಅಲ್ ಬಿರುನಿ ತಪ್ಪಾಗಿದೆ ನೋಡಿ. ಅಲ್ ಬಿರುನಿ ಅಂದರೆ ಅಲ್ ಬಿರುನಿ ಅಂತಕ್ಕಂಥ ಪರ್ಷಿಯನ್ ಭಾಷೆಯ ವಿದ್ವಾಂಸ ಬರ್ತಾನೆ. ಇವನ ಕೃತಿ ಬಂದ್ಬಿಟ್ಟು ತಾರಿಕ್-ಎ-ಹಿಂದ್ ಅಥವಾ ಕಿತಾಬ್-ಎ-ಹಿಂದ್ ಅಂತ ಕರಿತೀವಿ. ಅದರ ಜೊತೆಗೆ ಇನ್ನೊಂದು ಕೃತಿ ಬರುತ್ತೆ, ಕಾನೂನ್-ಇ-ಮಸೂದ್ ಅಂತಕ್ಕಂಥದ್ದು ಒಂದು ಕೃತಿ ಬರುತ್ತೆ. ಇದು ಪರ್ಷಿಯನ್ ಇತಿಹಾಸಕಾರ. ಇನ್ನೊಬ್ಬ ಬರ್ತಾನೆ, ಉಲ್ಪಿ ಅಂತ ಬರ್ತಾನೆ. ಉಲ್ಪಿ ಅಂತ ಬರ್ತಾನೆ. ಇವನು ಯಾಮಿನಿ ಉದ್ ದೌಲ್ ಇರ್ತಲ್ಲ, ಇದೇ ರೀತಿ ಕಿತಾಬ್ ಉಲ್ ಯಾಮಿನಿ ಅಂತ. ಉಲ್ಪಿಯ ಕಿತಾಬ್ ಉಲ್
ಯಾಮಿನಿ ಅಂತಕ್ಕಂಥ ಒಂದು ಕೃತಿ ಬರೀತಾನೆ. ಯಾಮಿನಿ. ಉಲ್ಫಿ ಬರ್ತಾನೆ. ಇವನು ಯಾರಂದರೆ ಈ ಮೊಹಮ್ಮದ್ ಗಜನಿಯ ಇತಿಹಾಸಕಾರ, ಮೊಹಮ್ಮದ್ ಗಜನಿಯ ಕಾಲದ ಇತಿಹಾಸಕಾರ ಉಲ್ಫಿ ಅಂತ ಬರ್ತಾನೆ. ಈ ಉಲ್ಫಿ ಕಿತಾಬ್ ಉಲ್ ಯಾಮಿನಿ ಅಂತಕ್ಕಂಥದ್ದು ಒಂದು ಕೃತಿಯನ್ನು ಬರಿತಾನೆ. ಅದಾದಮೇಲೆ ಫಿರ್ದೋಸಿ ಬರ್ತಾನೆ. ಇನ್ನೊಬ್ಬ ಯಾರು? ಫಿರ್ದೋಸಿ ಅಂತ ಬರ್ತಾನೆ. ಇವನು ಶಹನಾಮ ಅಂತಕ್ಕಂಥದ್ದು ಇವನ ಕೃತಿ. ನೋಡ್ಕೊಳ್ಳಿ, ಇವನ ಬಿರುದು ಬಂದ್ಬಿಟ್ಟು ಸುಲ್ತಾನ ಘಾಜಿ ಯಾಮಿನ್ ಉದ್ ದೌಲ್. ಹೌದಾ? ಇವನ ಕಾಲದ ಪರ್ಷಿಯನ್ ವಿದ್ವಾಂಸ ಅಲ್ಬೇರುನಿ. ತಾರಿಕೆ ಹಿಂದ್ ಅಥವಾ ಕಿತಾಬೆ ಹಿಂದ್ ಅಂತಕ್ಕಂಥ ಕೃತಿ. ಅದರ ಜೊತೆಗೆ ಇವನ ಇನ್ನೊಂದು ಕೃತಿ ಕಾನೂನ್ ಇ ಮಸೂದ್. ಅದಾದಮೇಲೆ ಇವನ ಕವಿಗಳು ಬರ್ತಾರೆ. ಇವನ ಇತಿಹಾಸಕಾರ ಅಂದರೆ ಉಲ್ಫಿ ಅಂತ ಬರ್ತಾನೆ. ಇವನು ಕಿತಾಬ್ ಉಲ್ ಯಾಮಿನಿ ಅಂತಕ್ಕಂಥ ಒಂದು ಕೃತಿಯನ್ನು ಬರೆದ್ರೆ, ಫಿರ್ದೋಸಿಯ ಕೃತಿ ಶಹನಾಮ ಅಂತಕ್ಕಂಥದ್ದು ಕೃತಿ. ಹೌದಾ? ಇದು ಶಹನಾಮ ಅಂತಕ್ಕಂಥದ್ದು ಇವನ ಕೃತಿ. ಅದಾದಮೇಲೆ ಏನು ಮಾಡ್ತಾನೆ, ಇವನ ನಂತರ ಈ ಮೊಹಮ್ಮದ್ ಗಜನಿ ಏನು ಮಾಡ್ತಾನೆ, ಈ ಮೊಹಮ್ಮದ್ ಗಜನಿ ನಂತರ ಅಲ್ಲಾವುದ್ದೀನ್ ಹುಸೇನ್ ಅಂತ ಬರ್ತಾನೆ. ಅಂದರೆ ಮೊಹಮ್ಮದ್ ಗಜನಿ ನಂತರ ಅಲ್ಲಾವುದ್ದೀನ್ ಹುಸೇನ್. ಈ ಅಲ್ಲಾವುದ್ದೀನ್ ಹುಸೇನ್ ಯಾರಂದರೆ ಈ ಗೋರ್ ಮಣಿತನದ ಸ್ಥಾಪಕ. ಅಲ್ಲಾವುದ್ದೀನ್ ಹುಸೇನ್ ಯಾರು? ಗೋರ್ ಮಣಿತನದ ಸ್ಥಾಪಕ. ಈ ಗೋರ್ ಮಣಿತನದ ಸ್ಥಾಪಕ ಅಲ್ಲಾವುದ್ದೀನ್ ಹುಸೇನ್ ಏನು ಮಾಡ್ತಾನೆ, ಈ ಮೊಹಮ್ಮದ್ ಗಜನಿಯ ನಂತರ ಬಂದಂಥ ರಾಜರು ದುರ್ಬಲರಾಗಿದ್ದರು. ಮೊಹಮ್ಮದ್ ಗಜನಿಯಿಂದ ಬಂದಂಥ ರಾಜರು ದುರ್ಬಲರಾಗಿದ್ದರು. ಆ ಕಾರಣಕ್ಕಾಗಿ ಈ ಅಲ್ಲಾವುದ್ದೀನ್ ಹುಸೇನ್ ಏನು ಮಾಡ್ತಾನೆ, ಅವರನ್ನು ಸೋಲಿಸಿ ಕೆಲವು ಪ್ರದೇಶಗಳನ್ನು ವಶಪಡಿಸ್ಕೊಂಡು ಏನು ಮಾಡ್ತಾನೆ, ಈ ಗಜನಿ ಅನ್ನುವಂಥ ಸ್ಥಳದಕ್ಕೆ ಸುಟ್ಟು ಬಿಡ್ತಾನೆ. ಗಜನಿ ಅನ್ನುವಂಥ ಒಂದು ಸ್ಥಳವನ್ನು ಬೆಂಕಿ ಹಚ್ಚಿ ಸುಟ್ಟು ಬಿಡ್ತಾನೆ ಈ ಅಲ್ಲಾವುದ್ದೀನ್ ಹುಸೇನ್. ಅದಾದ ನಂತರ ಏನು ಮಾಡ್ತಾನೆ, ಈ ಅಲ್ಲಾವುದ್ದೀನ್ ಹುಸೇನ್ ಗೋರ್ ಮಣಿತನ ಅಥವಾ ಗೋರಿ ಮಣಿತನ ಅಂತ ಏನು ಕರಿತೀವಿ, ಆ ಗೋರ್ ಮಣಿತನವನ್ನು ಸ್ಥಾಪನೆ ಮಾಡ್ತಾನೆ. ಆ ಗೋರ್ ಮಣಿತನದ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋ ಲೆಂತ್ ಆಗುತ್ತೆ, ಭಾಳ ಆಗುತ್ತೆ. ಇವತ್ತು ಗಜನಿ ಮಣಿತನ ನೋಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಗೋರ್ ಮಣಿತನ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಅಥವಾ ಬೇರೆದವರಿಗೆ ಶೇರ್ ಮಾಡಬೇಕನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ. ಯಾರಿಗೆ? ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿರುವಂಥ ಗ್ರೂಪ್ಗಳಿಗೆ, ಓದುವಂಥ ವಿದ್ಯಾರ್ಥಿಗಳ ಗ್ರೂಪ್ಗಳಿರ್ತಾವಲ್ಲ, ಆ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇದೇ ನೀವು ನಮಗೆ ಕೊಡುವಂಥ ದೊಡ್ಡ ಸಪೋರ್ಟು ಮತ್ತು ದೊಡ್ಡ ಅಭಿಮಾನ ಅಂತ ಹೇಳ್ಬೋದು. ಹಾಗಾದರೆ ನಾವು ಕಳೆದ ವಿಡಿಯೋದಲ್ಲಿ ಇಸ್ಲಾಂ ಧರ್ಮ ಉಗಮ ಯಾವ ರೀತಿ ಆಯಿತು ಅಂತ ನೋಡಿದ್ವಿ. ಹಾಗಾದರೆ ಇಸ್ಲಾಂ ಧರ್ಮದ ಪ್ರಥಮವಾಗಿ ಭಾರತದ ಮೇಲೆ ದಾಳಿ ಮಾಡಿದಂಥ ಅರಬ್ಬರ ಬಗ್ಗೆ ನೋಡಿದ್ವಿ. ಎರಡನೇದಾಗಿ ಟರ್ಕರ್ ದಾಳಿ ಮಾಡ್ತಾರೆ. ಟರ್ಕರಲ್ಲಿ ಗಜನಿ ಮಣಿತನವನ್ನು ಇವಾಗ ನೋಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಗೋರಿ ಮಣಿತನದ ಬಗ್ಗೆ ನೋಡೋಣ. ಈ ರೀತಿಯಾಗಿ ಕಂಪ್ಲೀಟಾಗಿ ನಮ್ಮ ಮಧ್ಯಕಾಲೀನ ಇತಿಹಾಸವನ್ನು ಸಂಪೂರ್ಣವಾಗಿ ನಿಮಗೆ ಮುಗಿಸ್ಕೊಡ್ತೀನಿ. ಯಾವ ರೀತಿ? ಈ ರೀತಿ. ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಅಥವಾ ಸಣ್ಣ ಪುಟ್ಟ ವಿಷಯಗಳನ್ನ ಬಿಟ್ಟಿದ್ರೆ ತಾವು ಕೂಡ ಕರೆಕ್ಷನ್ ಮಾಡ್ಕೋಬೋದು, ಅಥವಾ ಸಣ್ಣ ಪುಟ್ಟ ವಿಷಯಗಳು ಚೇಂಜ್ ಮಾಡೋದಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಯಾಕಂದರೆ ಎಲ್ಲ ವಿಷಯಗಳನ್ನ ಹೇಳುವಾಗ ಕೆಲವೊಂದಿಷ್ಟು ತಪ್ಪುಗಳಾಗ್ತವೆ, ಅದು ಕಾಮನ್ ಆಗಿ ಆಗುವಂಥದ್ದು. ಅದಕ್ಕೋಸ್ಕರ ಸಣ್ಣ ಪುಟ್ಟ ವಿಷಯಗಳನ್ನು ಬಿಟ್ಟಿದ್ರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ಅದನ್ನು ನೀವು ಕಮೆಂಟ್ ಮುಖಾಂತರ ನಮಗೂ ಕೂಡ ತಿಳಿಸಿದರೆ ನಾವು ಕೂಡ ತಿದ್ಕೊಂತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅನ್ಕೊಂತೀನಿ. ಹೌದಾದ? ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು.